ಅಕ್ಕಲ್ಗೆ ಜೋಗ್ ಬಾ. ಯಾರದ್ರಿ ಗೌಡ್ರ? ಬಾರ್ವಾ ತಾಯಿ ಬಾ, ನಿಂದ ಅದಕ್ಕೆ ಆಯ್ತು ನೋಡ್ವಾ ಬಾ. ಹಾ ಕುಂಡ್ರಿ ತಾಯಿ ಕುಂಡ್ರವ. ಸಾಕ್ಷಾತ್ ಹುಲ್ಗ್ಯಾಮ ತಾಯಿ ಬಂದಂಗಾತ್ ನೋಡುವ ನಮ್ಮ ಮನೆಗೆ. ಹೌದಿಪ್ಪ, ನಾನು ಭಕ್ತರಿಗೆ ಮನೆಗೆ ಬರುತ್ತಾಗ ನನ್ನ ಜೀವಕ್ಕೂ ಸಮಾಧಾನ ಇರಂಗಿಲ್ಲ. ನಮಗೆ ಒಳ್ಳೇದಾಗ್ಲಿವಾ. ಆಯ್ತು ಆರಾಮದಿರಿ ಅಲ್ಲ? ಆರಾಮದೀವಪ್ಪ. ಆಯ್ತು ಹೋಗಿ ಬರ್ತಾನ. ತಾಯಿ ಹುಲ್ಗಮ್ಮ ಎಲ್ಲಾರನ್ನೂ ಚಂದ ಇಡುವ. ನೋಡುವ ನಮಗೆ ಈಗ ಮನಸ್ಸಿಗೆ ಶಾಂತಿ ಆಯ್ತು ನೋಡು. ನೀ ಬರೋ ಮಟ್ಟ ನಮ್ಮ ಮನಸ್ಸಿಗೆ ನೆಮ್ಮದಿ ಇದ್ದಿದ್ದಿಲ್ಲ. ಈಗ ನಮಗೆ ಮನಸ್ಸಿಗೆ ನೆಮ್ಮದಿ ಆಯ್ತು. ನಮ್ಮ ಮನೆಗೆ ನಮಗೆ ಎಲ್ಲರಿಗೂ ಒಳ್ಳೇದಾಗ್ಲಿವ. ನೀ ಸಾಕ್ಷಾತ್ ಹುಲ್ಗ್ಯಾಮ ತಾಯಿ ಇದ್ದಂಗ ನೋಡುವ. ಆಯ್ತು ನಮ್ಗಟ್ಟು ಹರಕೆ ಕೊಟ್ಟು ಹೋಗ್ಯವ, ಚಲೋ ಆಗಲಿ ಅಂತ ಹೇಳಿ. ಆಯ್ತಪ್ಪ, ಆ ಹುಲ್ಗ್ಯಾಮ ನಿಮ್ಗೆ ಎಲ್ಲರಿಗೂ ಚಲೋ ಮಾಡ್ತಾಳ, ಎಲ್ಲರೂ ಚಲೋ ಇಡ್ತಾಳ. ಆ ತಾಯಿ ನಂಬಿದವ್ರಿಗೆ ಯಾವತ್ತೂ ಕೈ ಬಿಡಂಗಿಲ್ಲ ಹುಲ್ಗ್ಯಾಮ. ಅಕ್ಕಿ ಪವಾಡಗಳು ರಗಡದವಪ್ಪ. ಹೌದು, ಬಹಳ ಭಕ್ತಿವಂತ, ಹೌದು, ಶಕ್ತಿವಂತೆ ಅಷ್ಟ ಅದಾಳ ಆಕಿ. ಹೌದಿಲ್ಲ? ಆಯ್ತಪ್ಪ, ನಾ ಹೋಗಿ ಬರ್ಲೆ? ಹೋಗಿ ಬಾ ಇವ, ಹೋಗಿ ಬಾ, ಆರಾಮ್ ಹೋಗಿ ಬರ್ರಿ. ಆಯ್ತು. ಹಾ ಹೋಗಿ ಬಾ ತಾಯಿ. ಅವನವನ ಜಗತ್ನಾಗ ಇಂಥವ್ರು ಭಾಳ ಮಂದಿ ಆಗ್ಯಾರ. ಬರೀ ವೇಷ ಹಾಕೊಂಡ ನಾಟಕದ ಜೀವನ ಮಾಡ್ತಾರೆ ಇವ್ರು. ದುಡ್ಯಾಕಿನ ಬ್ಯಾನೇನ ಆ ದೇವ್ರ ಹೆಸರು ಹೇಳ್ಕೊಂಡ ರೊಕ್ಕ ವಸೂಲಿ ಮಾಡ್ತಾರೆ. ಕಾಮ್ಗ ದುರು ತಿನ್ನಕ್ಕೆ ಏನಾಕತಿ, ಕಡದ್ರ ಊರ್ ಮಂದಿ ಊಟ ಮಾಡ್ತಾರೆ. ಮಗದ ಜೋಗಮ್ಮ ಜೋಗ ಬೇಡಕ್ ಬಂದ್ರ ಭಿಕ್ಷುಕಿ ಅಂತ ಆಕಿನ ತಿರಸ್ಕಾರ ಮಾಡ್ತಿ, ಅವಮಾನ ಮಾಡ್ತಿ. ಈಗ ನಾನು ನಿನ್ನ ಮನೆಗೆ ಬರ್ತೀನಿ. ಅದ್ ಹೆಂಗ ನೀನು ಭಿಕ್ಷೆ ನೀಡಂಗಿಲ್ಲ ನೋಡ್ತೇನೆ ನಾನು. ಯಾಕಂದ್ರ ಬ್ಯಾಡ ಅಂದವ್ರ ಮನೆಗೆ ಬರಾಕ ಬಾಳ ಇಷ್ಟ ನೋಡ ನನಗ. ನೋಡ ಆಕಿ ಕರೆಕ್ಟ್ ಆಗಿದ್ರೆ ನಿತ್ತ ನಾನು ನೋಡಿ ಮಾತಾಡ್ಸದ್ಲ. ಕೇಸ್ಲ ಹೊಕ್ಕಾಳ ಅಂದ್ರೆ ನಾ ಅಂದಿದ ಕರೆಕ್ಟ್ ಐತಿ. ಯಾಕಂದ್ರೆ ಇವ್ರಿಗೆ ದುಡ್ಯಾಕ್ ನಿಗುದಿಲ್ಲ. ಆರಾಮ್ ರೊಕ್ಕ ಮನ್ಯಾಗ ಕೂತ್ ಬರ್ತೈತಿ, ತ್ರಾಸ ಇಲ್ಲ, ದುಡಿಬೇಕನ್ನಂಗಿಲ್ಲ, ಕಷ್ಟ ಪಡ್ಬೇಕನ್ನಂಗಿಲ್ಲ. ಕೂತಲೇ ರೊಕ್ಕ ಮನಿ ಹೋಗಾರು, ಹಿಂಗೆ ಕೊಡ್ರತ್ತಾರು ಕೊಡ್ತಾರು. ಇವ್ರಿಗೇನು ತ್ರಾಸ ಐತಿ? ಒಂದಿಟ್ಟು ದುಡಿದವ್ರ ಗೊತ್ತಾಕಿತ್ತು. ಅದಕ್ಕೆ ನಾನು ನೋಡಿ ನೋಡ್ಲಾರ್ದೆ ಕೆಲ್ಸದಂಗೆ ಹೋಗಾಳಿಕೆ. ಏನು ಒಟ ನಿಂತದೆ ಹೋಗೌಡ, ಬಳತ್ತ ನೋಡಕ್ತೇನೆ ನಾನು. ಏನು ಒಟ ಮಾತಾಡತ್ತಿದೆ ಅಲ್ರಿ ಹಿರಿಗೌಡ್ರ, ಇಂಥ ಮಂದಿ ಜಗತ್ನ ಭಾಳ ಆಗೈತಿ. ದುಡಿಯಂಗಿಲ್ಲ ಬಿಡಂಗಿಲ್ಲ, ಇತ್ತಾಗ ರೊಕ್ಕ ಜೋಳಕ್ಕೆ ಜೋಳ ಎಲ್ಲ ಬರ್ತೈತಿ ಇವ್ರಿಗೆ. ಅದಕ್ಕೆ ಇಂಥ ವೇಷ ಹಾಕೋ ಮಂದಿ ಜಗತ್ನ ಭಾಳ ಆಗೈತ್ರಿ. ಮತ್ತು ನೀವು ಇಂಥವ್ರೆಲ್ಲ ಒಟ್ಟು ದಾನ ಧರ್ಮ ಮಾಡ್ಕೊತ ನಿಂತು ಬಿಡ್ತೀರಿ, ನಿಮಗೂ ರೊಕ್ಕ ಹೆಚ್ಚಾಗ್ಯಾವ. ಮತ್ತು ಮರಿಗೌಡ, ಹಂಗೆಲ್ಲ ಅವ್ರಿಗೆ ಮಾತಾಡಬಾರ್ದು. ಯಾಕೆ ಮಾತಾಡಬಾರ್ದು ಅಂದ್ರೆ ಒಂದು ದೇವಿ ಸ್ವರೂಪ ಇದ್ದಂಗ ಅವ್ರಿಗೆಲ್ಲ ಹಂಗೆ ಮಾತಾಡಬಾರ್ದು. ಸಾಕ್ಷಾತ್ ಆ ಹುಲ್ಗ್ಯಾಮ ತಾಯಿ ಇದ್ದಂಗ ಯಾಕಂದ್ರ ಆ ಅವತಾರ ತೊಟ್ಟು ಬಂದಿರ್ತಾರಂದ್ರ ಅವ್ರಿಗೆ ದಾನ ಧರ್ಮ ಮಾಡೋದು ನಮ್ಮ ಮಾನವ ಕರ್ತವ್ಯ ಐತಿ. ಹಂಗೆಲ್ಲ ಅವ್ರಿಗೆ ಮಾತಾಡಕ್ ಹೋಗ್ಬಾರ್ದ. ಯಾಕಂದ್ರ ನಾಳೆ ಆ ಶಿಕ್ಷಾ ಉಣದಾಕತ್ನಿ ಹೇಳ್ತೇನ. ಅವ್ರಂದ್ರೆ ಏನ್ ತಿಳ್ಕೊಂಡಿದೀನಿ, ಎಲ್ಲಾ ದೇವಾದಿಗಳು ಎಲ್ಲ ಒಂದ್ ದೇವಿ ಸ್ವರೂಪ ನಿಮ್ಮಂತಾರ ಇರೋದ್ರಿಂದ ಇಂಥವ್ರು ಜಗತ್ನಾಗ ಹೆಚ್ಚಾಗತ್ತಾರೆ. ಅವ್ರಿಗಂದು ಏನ್ ಮಾಡೋದ್ರಿ, ಮೊದಲ ನಿಮ್ ತಪ್ಪೈತಿ. ಅವ್ರು ಬರೋಕಿಂತ ಮೊದಲ ಎಲ್ಲ ನೀಡುದು, ರೊಕ್ಕ ಕೊಡೋದು ಎಲ್ಲ ಮಾಡ್ತೀರಿ. ಯಾವ ದೇವ್ರು ಇಲ್ಲ, ದಿನರು ಇಲ್ಲ. ತಮ್ಮ ಹೊಟ್ಟಿ ಪಾಟಿಗೆ ಇವ್ರು ದೇವ್ರ ಹೆಸರು ಹೇಳ್ಕೊಂಡು ಇಂಥ ತಗಡ ಮಾಡ್ಕೊತ ಇದ್ದಾರೆ. ಮೊದಲು ನಿಮಗ್ ಬುದ್ಧಿ ಇಲ್ಲ. ಕತ್ತಿಗೇನು ಗೊತ್ತು, ಕಸ್ತೂರಿ ವಾಸನೆ ಅಂದಂಗ ಆ ತಾಯಿ ಶಕ್ತಿ ನಿನಗೇನು ಗೊತ್ತೈತಿ? ಬಾಯಿ ಬಂದಾಗ ಮಾತಾಡೋದು ಅಟ್ಟೆ ಕಲ್ಕೊಂಡದೀನಿ ಹೇಳ್ತಾನ. ಆಕಿಗೆ ನಾನು ಎಲ್ಲ ನಡ್ಕೊಂಡ ನಾ ಎಲ್ಲ ಅನುಭವ ಉಂಡೇನಿ. ನನಗೇನು ಕೊಟ್ಟಾಳು ಏನಿಲ್ಲ, ನಮ್ಮದು ಮೊದಲು ಹೆಂಗೈತಿ ಈಗ ಹೆಂಗಾಗೈತಿ ಎಲ್ಲ ಆಕೆ ಆಶೀರ್ವಾದ, ಆಕೆ ಮಹಿಮಾ ಇದೆ ಎಲ್ಲ ಹೇಳ್ತಾನ. ಹಂಗೆಲ್ಲ ಮಾತಾಡಬಾರ್ದ. ಏ ಗೌಡ, ಏನ್ ಮಾತಾಡ್ತಿ? ಅಲ್ಲ, ನೀನು ಕಷ್ಟಪಟ್ಟು ದುಡ್ದಿ ಅಂತೇಳಿ ನಿನಗ 4 ದುಡ್ಡು ಆಗೈತಿ. ಯಾವ ದೇವ್ರ ಯಾವ ಹುಲ್ಗಮ್ ತಾಯಿ ನಿನಗೆ ಕೊಟ್ಟ ರೊಕ್ಕ? ಯಾವ ದೇವ್ರು ಕೊಡಂಗಿಲ್ಲ ಇಲ್ಲಿ. ಮತ್ತ ಹಂಗಿರಿ ಆ ತಾಯಿ ಕೊಡಕಿದ್ಲ ಅಂದ್ರ ಈಕ್ಯಾಕ್ ಬಂದಿಲ್ಲಿ ಭಿಕ್ಷೆ ಬಿಡ್ತಿದ್ಲು? ಆಕಿನ ಸಾವುಕಾರ ಹಾಕಿದಲ್ಲ. ಇದೆಲ್ಲ ನಿಮ್ ತಪ್ಪು ಕಲ್ಪನೆ ಇದೆ. ಏ ಗೌಡ, ತಪ್ಪತ್ತಾನು ಹಂಗ ಮಾತಾಡಬೇಡ. ಇದನ್ನ ನೀವು ಒಂದ್ ದಿವಸ ಇದನ್ನ ತಪ್ಪು ಅನುಭವಿಸ್ತೀನಿ. ತಪ್ಪತ್ತಾನು ಹಂಗ ಮಾತಾಡಬೇಡ. ಯಾಕಂದ್ರ
ನಿನ್ ಏನ್ ಹೇಳುದು ನಿನ್ ಸೊಕ್ಕನ ನಿನ್ನ ತಿತ್ತೈತಿ ನಾಳೆ ಹಿಂದಿಲ್ ನಾಳೆ ಆ ತಾಯಿಗೆ ಹಂಗ ಮಾತಾಡಬೇಡ ಇನ್ನೊಮ್ಮೆ ಹೇಳ್ತಾನ ಇವತ್ತಿಲ್ ನಾಳೆ ನೀನ್ ಸಾಯಾಗ ಹುಳ ಬಿದ್ದ ಸಾಯ್ತಿ ಹೇಳ್ತಾನೆ ಇದನ್ನ ಯಾಕೆ ಇಟ್ಕೋನಿ ಗೊತ್ತ ಹೋಗ ಅದೇ ಹೇಳ್ತಿ ದೊಡ್ಡ ಬಂದಾನ ಇಲ್ಲಿ ಹೇಳಾಕ ಹುಲ್ಗಾಮ್ ಆಕೆ ಮಾಡಕ್ಕದಾಳು ಎಲ್ಲ ಇಲ್ಲ ದುಡಿದ ಹಾಕತಿ ಅಲ್ಲಿ ದೇವ್ರ ಗುಡ ಕೊತ್ತಾಳಕ್ಕೆ ಅಲ್ಲೇ ನಿಮ್ನೆಲ್ಲ ಅವ್ರೆಲ್ಲ ಹೆಸರು ಹಾಕೊಂಡ ನೀವು ಉದ್ಯೋಗ ಮಾಡಾಕ್ತೀರಿ ಬಿಸ್ನೆಸ್ ಮಾಡಾಕ್ತೀರಿ ನೋಡ್ತಾ ತಗೋ ಒಂದ್ ಕೈ ಸಾವಿತ್ರಿ ಏ ಸಾವಿತ್ರಿ ರೀ ಏನಾಯ್ತ್ರಿ? ಅಲ್ಲ ಅವ ಹಿರಿಗೌಡ ಎಟ್ ಮೊಬ್ಬದಾನವ ಹೋಗಿ ಬಂದ ನಾ ಹೇಳಾಕ್ತೇನೆ ಅವ ಅದೇನದ ಬರ್ತಾರ ದೇವ್ರ ಹೆಸರು ಹೇಳ್ಕೊಂಡು ಬುಟ್ಟಿ ಹಿಡ್ಕೊಂಡ್ ಬರ್ತಾರಲ್ಲ ಏನಂತಾರ ಅಯ್ಯೋ ಹಂಗ್ಯಾಕ್ ಮಾತಾಡತ್ತೀರಿ? ಜುಗಮ್ ತಾಯಿಗಳ್ರಿ ಅವ್ರ. ಎಲ್ಲಿ ತಾಯಿ ಏನ್ ತಂದದಿ ಸೋಮ ಅವ್ರು ಹಟ್ಟಿಪಾಡಿ ಮಾಡ್ತಾರ ಅದನ್ನ ತಾಯಿ ಅತ್ತ ದೇವ್ರ ಅತ್ತ ಅವ ಹಿರಿಗೌಡ ಹಂಗ ಮಾಡಿದ ಹೋಗಿ ಬಂದು ಅವ್ರು ಹಂಗೆಲ್ಲ ಮಾತಾಡ್ಬಿಡು ನಾ ಅವ್ರಿಂದ ಹಂಗ ಬಂದನ್ ಹಿಂಗ್ ಬಂದನ್ ಅಂತೆಲ್ಲ ಹೇಳಿದ ಏನ್ ಮಣ್ಣು ಇಲ್ಲ ನೀ ಕಷ್ಟಪಟ್ಟು ದುಡ್ದದಿ ಅದಕ್ಕೆ ಮ್ಯಾಲ ಬಂದತ್ ನಾ ಎಣ್ಣಿ ಮುಂದ ಹೋಗಿ ಬಂದ ಅವ್ರಿಗೆ ಹಂಗ ಮಾತಾಡ್ರಿ ನೀ ಹುಳ ಬಿದ್ದು ಸಾಯ್ತಿ ಅಂತ ನನಗೆ ಹೇಳ್ತಾನ ರೀ ನೀವ್ರು ದೇವ್ರ ನಂಬ್ಲಿಲ್ಲ ಅಂದ್ರ ಬಿಟ್ ಬಿಡ್ರಿ. ಆದ್ರ ಮಾಡವ್ರಿಗೆ ಹಿಂಗ್ಯಾಕ್ ಕಿಗ್ಳಾಗ್ ಮಾತಾಡತ್ತೀರಿ ನೀವ? ಏ ಇವ್ರ ಮಾಡ್ವಾರಕ್ಕ ಇವ್ರು ನೋಡಿ ಸಮಾಜ ಹಾಳಾಕತಿ ಯಾಕಂದ್ರ ಇವ್ರು ನೋಡಿ ಮಾತು ಇನ್ನೊಂದು 4-5 ಮಂದಿ ಹುಟ್ಕೋತಾರ ಯಾಕಂದ್ರೆ ದುಡ್ಲಿ ಯಾವ್ದಾರು ರೊಕ್ಕ ಬರ್ತೈತಿ ಆರಾಮ ಹೋಗ್ತಾರು ರೊಕ್ಕ ಬೇಕಾರೆ ರೊಕ್ಕ ಕೊಡ್ತಾರ ಜೋಳ ಬೇಕಾರ ಜೋಳ ಕಾಳು ಬೇಕಾರ ಕಾಳು ಕೊಡ್ತಾರೆ ಇನ್ನೇನೈತಿ ಅವ್ರಿಗೆ ಆರಾಮ್ ಹೋಗೋದೈತಿ ಮನ್ಯಾಗ ಕೊತ್ತತಿ ಅಂದ್ಕೊಂಡು ಆರಾಮ್ ಇರೋದೈತಿ ದೇವ್ರ ಹೆಸರು ಹೇಳ್ಕೊಂಡು ಬಿಸ್ನೆಸ್ ಮಾಡಾಕತ್ತಾರ ಇವ್ರ ರೀ ಅವ್ರ ಹಂಗ್ ದುಡ್ಡು ಮಾಡ್ಕೋಬೇಕಾಗಿತ್ತಂದ್ರ ರಗಡ್ ಕೆಟ್ಟ ಕೆಲ್ಸಗಳಿದ್ದು ಅವೆಲ್ಲ ಮಾಡ್ಕೊಂಡು ದುಡ್ಡು ಮಾಡ್ಕೋತಿದ್ರ ಅವ್ರ. ಹಿಂಗ ಪರಡಿ ಹಿಡ್ಕೊಂಡು ಮನಿ ತಿರ್ಗಾಡೋದು ಅವ್ರಿಗೆ ಎದಕ್ ಬೇಕ್ರಿ? ಅವ್ರು ಆ ತಾಯಿ ಭಕ್ತರಿ, ಅವ್ರು ಆ ತಾಯಿ ಸ್ವರೂಪ ಇದ್ದಂಗ. ನೀವ್ ಇಂಥವೆಲ್ಲ ಅವ್ರ ಬಗ್ಗೆ ಮಾತಾಡಿದ್ರ ನಮ್ಗೆಂದೂ ಒಳ್ಳೇದಾಗುದಿಲ್ರಿ. ಏ ಇಷ್ಟೊತ್ತಕ ಅವನು ಅದನ್ನ ಓದ್ರಿದ ನೀನು ಅದನ್ನ ಓದ್ರೆ ನೋಡು ಯಾ ದೇವ್ರು ಇಲ್ಲ ದೇವ್ರು ಇಲ್ಲ ನಾನ ದುಡ್ದ ನಾನ ಎಲ್ಲ ಮಾಡ್ತಾನೆ ಇಲ್ಲಿ ನನಗ ಸ್ವಾಭಿಮಾನ ಅನ್ನೋದು ಭಾಳ ಐತಿ ಯಾ ದೇವ್ರು ನಂಬಂಗಿಲ್ಲ ಏನ ನಿಂಗೆ ಏನ್ ಹೇಳತ್ತೀನಿ ಹೋಗಿ ಈಗ ಮದ ತಿನ್ನು ಸಾಧ ನನಗ ಒಂದ್ ಕಪ್ ಚಾ ಮಾಡ್ಕೊಂಬರ ಹೋಗ ಅಯ್ಯ ರೀ ನೆನ್ಸಟ್ಗೆನೆ ಆ ತಾಯಿ ನಮ್ಮ ಮನೆಗೆ ಬಂದಾಳ್ರಿ. ತಾಯಿ ಏ ನಂದ್ರ ಯಾ ತಾಯಿ ಏನ್ ತಂದದಿ ಏ ನೀ ಕಾಲು ಹಾಕಿಟ್ಟದಿಲ್ಲಿ ಕರಿಲಾರ್ದವ್ರ ಮನೆಗೆ ಕಳಸಿಗಿಟ್ಟಿ ಆಗಿ ಬಂದದೇನ ಏ ಕಾಲ ಇದೆ ನಡಿ ನಡಿ ತೋರಣೆ ಬಂದ ಇಲ್ಲಿ ಈಕಿವ್ ಮಾಡಾಕ್ ತಗದಿಲ್ಲ ಬಂದ ಹೊಡ್ಕೊ ತಾಯಿ ಅಂತ ಹೇಳಿ ಸೋಮ್ ಕೊಡ್ರಿ ಎಂತಾರು ಏನ್ ಕರಿತಿ ಒಳಗ ಏ ಏನ್ವಾ ನಿಂಗೆ ದುರ್ಯಾಕ್ ನಿಗೋದಿಲ್ಲ ಎದಕ್ ಮನೆ ಅಡ್ಡಾಡ್ತಿ ದುರ್ಕೊಂತಿನಾಕ ಆಗೋದಿಲ್ಲ ಇಷ್ಟಾಕ ನಿಷ್ಠವಾಗಿ ಮಾತಾಡತ್ತೀರಿ? ಮನೆಗೆ ಬಂದವರಿಗೆ ಅತಿಥಿಗಳಿಗೆ ನಾವು ಸತ್ಕಾರ ಮಾಡಿ ಕಳಿಸ್ತೀವಿ, ಅದ್ರಾಗ ಇವರು ಆ ತಾಯಿ ಸ್ವರೂಪ್ರಿ ಅವ್ರಿಗೆ ಹಿಂಗೆಲ್ಲ ಮಾತಾಡಿ ಕಳ್ಸಿದ್ರ ಹೆಂಗ್ರಿ ಮುಂದಿಂದ? ರೀ ನೀವು ಸ್ವಲ್ಪ ಸುಮ್ಮಿರಿ, ನೀವು ಒಳಗ್ ನಡ್ರಿ, ನಾ ಎಲ್ಲ ಮಾಡ್ಬೇಕಾಗಿದ್ದು ಮಾಡಿ ಕಳಿಸ್ತೀನಿ, ದಯವಿಟ್ಟು ಒಳಗ್ ನಡ್ರಿ. ಏಯ್ ಸೋಮ್ನೆ ಅಂದ್ರೆ ಯಾ ಸ್ವರೂಪ ಯಾ ತಾಯಿ ಏನ್ ತಂದದಿ ಎಲ್ಲಿ ಸ್ವರೂಪ ಇಲ್ಲ ಏನೂ ಇಲ್ಲ ಇವರ ಬರ್ತಾರ ದೇವ್ರ ಹೆಸರು ಹಾಕೊಂಡಿಲ್ಲಿ ನೀವು ಒಳಗಡೆ ಹತ್ತು ನನಗ ನೀನು ನಾ ಹೇಳ್ದಂಗೆ ಕೇಳ್ಬೇಕಿಲ್ಲ ನಾ ಹೇಳ್ದಂಗೆ ಕೇಳ್ಕೊಳ್ಳೋ ಬಿದ್ದರು ಅಂತ ನಾಯಿನಿ ಅಲ್ಲವಪ್ಪ ನಿನಗೆ ಏನ್ ನಾ ಅಂತದ್ ಮಾಡೀನಿ ನನಗಿಷ್ಟು ಕಠೋರಾಗಿ ಮಾತಾಡಕತ್ತೀಯಲ್ಲ ಅಂತ ತಪ್ಪ ಏನ್ ಮಾಡೀನಿ ನಾನು ಜೋಗ ಬಿಡತ್ತಪ್ಪ ಅಲ್ವಯ್ವ ನಾ ಪ್ರತಿ ಶುಕ್ರವಾರ ಮಂಗಳವಾರ ಬರ್ತೀನಿ ಇಲ್ಲೋ ಆದ್ರೂ ಗೌಡ್ರು ಯಾಕೆ ಹಿಂಗೆ ಮಾಡಾಕತ್ತಾರ ನನ್ನಿಂದ ಏನು ತಪ್ಪಾಗೈತಿ ಇದು ನನ್ನ ಧರ್ಮ ಐತಿ ಇದನ್ನ ನಾ ಮಾಡಬೇಕು ನೀ ಬರಬೇಡ ಅಂದ್ರೂ ಬಿಡಂಗಿಲ್ಲ ನಾನು ಬರ್ತೀನಿ ಯಾರು ಬೇಡ ಅಂತಾರ ನೋಡ ಅವ್ರ ಮನೆಗೆ ಹೆಚ್ಚು ಬರ್ತೀನಿ ನಾನು. ತಾಯಿ ನಮ್ಮ ಮನೆಯವ್ರು ಮಾತಾಡಿದ್ದು ಮನ್ಸಿಗೆ ಹತ್ತು ಮಾತೆ, ಆದ್ರ ನೀ ಪ್ರತಿ ವಾರ ಬಂದಾಗ ಅವ್ರು ಇರ್ತಿರ್ಲಿಲ್ಲವ, ನಿನಗೆ ಮಾಡ್ಬೇಕಾಗಿದ್ದನ್ನ ನಾನು ಮಾಡಿ ಕಳಿಸ್ತಿದ್ನಿ. ಆದ್ರ ಇವತ್ತ ಅವ್ರು ಅದಾರ, ಅವ್ರದ್ದೇನೋ ನಿಮ್ಮ ಮನ್ಸಿಗೆ ಹಚ್ಕೊಳಕ್ ಹೋಗ್ಬೇಡ, ನಿನ್ಗೆ ಏನೇನು ಮಾಡ್ಬೇಕಲ್ಲ ನಾ ಮಾಡಿ ಕಳಿಸ್ತೀನಿ, ಬಾರವಾ. ಏನ ನಾ ಇಲ್ದಾಗ ಮಗಾರ ಶುಕ್ರವಾರ ನೀ ಆಕಿ ಜೋಳ ನಿಂತಿ ಅಂದಂಗ ಆತ ಅಂದಾಗ ಮನ್ಯಾಗಿನ ಜೋಳ ಚೀಲ ಕಾಲಿಗೈತಿ ನಾ ಹೋಗಿ ಬಂದ ಹಿರಿಗವ್ರಿಗೆ ಬೇಯತ್ತೀನಿ ಅವನಕಿಂತ ಮೊದಲು ನನ್ನ ಮನ್ಯಾಗ ನೀನ ಐತಿಲ್ಲ ದೊಡ್ಡ ಸಿನಿ ಹಿಂಗೆಲ್ಲ ನೀಡ್ತಿ ಅಂತ ಅವರು ಬರ್ತಾರೆ ಇಲ್ಲಿ ಅಂದಾಗ ಬರಾಕತ್ತಾಳ ಆಕಿ. ರೀ ಕೆರಿ ನೀರ ಕೆರಿ ಚೆಲ್ಲದ್ರಾಗ ಏನ್ ತಪ್ಪೈತ್ರಿ? ಆ ದೇವ್ರು ಕೊಟ್ಟಿದ್ದನ್ನ ಹಂಚ್ಕೊಂಡ್ ತಿನ್ಬೇಕ. ನೀವ್ ಹಿಂಗೆಲ್ಲ ಮಾತಾಡೋದು ನಂಗೆ ಯಾಕೋ ಸರಿ ಹೋಗಲ್ದ. ಏ ಯಾ ದೇವ್ರ ಕೊಟ್ಟಿಲ್ಲ, ನಾನು ಕಷ್ಟಪಟ್ಟು ದುಡ್ದನಿಲ್ಲಿ ನಮ್ಮ ಹಿರಿಯಾರು ಮಾಡಿ ಆಸ್ತಿ ಅದ
ದೇವ್ರ ಕೊಟ್ಟಿದ್ದಲ್ಲ ಕೆರಿ ನೀರ ಕೆರಿಗೆ ಚೆಲ್ಬೇಕಂತ ನೀ ಹೇಳ್ತಿ. ಕೆರಿ ನೀರ್ ಅದು ಮ್ಯಾಗಿತ್ರ ಬಂದಿರ್ತೈತಿ, ಅದು ಆವಿಯಾಗಿ ಮ್ಯಾಗ ಹೋಗೋದು ಅದು ಸರಿ. ಇಲ್ಲಿ ನಮ್ಗೆ ಮ್ಯಾಗಿತ್ರ ಬಂದ್ರೆ ಯಾರು ಕೊಡಂಗಿಲ್ಲ. ನಾವು ಕಷ್ಟಪಟ್ಟು ದುಡ್ದಾಗಣ ಇಲ್ಲೆಲ್ಲ ಆಗಿರೋದ. ಹೋಗಿ ಬಂದ ಇಂಥವ್ರೆಲ್ಲ ಬೆಳೆಸ್ತೀರಿ ನೀವು, ಅದಕ್ಕೆ ಹಿಂಗೆ ಬರ್ತಾರೆ ಇಲ್ಲಿ. ಚೇಚೆ ಗೌಡ್ರ ಯಾಕೆ ಜಗಳ ಆಡಾಕತ್ತೀರಿ? ನೋಡ್ರಿ ಇವತ್ತು ಶುಕ್ರವಾರ ಐತಿ, ನನಗೆ ಜೋಗ ನಡ್ರಿ, ನಿಮ್ಗೆ ಆಶೀರ್ವಾದ ಮಾಡಿ ಹೋಗ್ತೀನಿ. ಹಿಂಗೆಲ್ಲ ಜಗಳ ಆಡಬಾರ್ದ್ರಿ. ಏನ ನಿನಗ ಭಿಕ್ಷಾ ನೀಡಬೇಕು? ಇಲ್ಲಿ ಜಗಳ ಹಚ್ಚಿ ಮುಂದೆ ನೋಡತ್ತದಿ. ನೋಡು, ನೀ ಇನ್ನೊಮ್ಮೆಲೆ ಬಾಂಧತ್ಯಕ್ಕೂ ನಿಂತ ಕಾಲ ಕಡಿತಾನೆ. ನೀನು ಸುಮ್ ಸರಳ ಇಲ್ಲದ ಜಾಗ ಕಲೆ ಮಾಡ. ನಾನು ಬಾಯಾಗ ಬೇರೆ ಬೇರೆ ವರ್ತ ಮಾತುಗಳು ಹೇಳಾಕ್ತೇನೆ ನಿನಗ. ಅಲ್ಲಪ್ಪ, ಪ್ರತಿ ಸಲ ಬಂದಾಗ ನೀ ಮನ್ಯಾಗ ಇರಂಗಿಲ್ಲ. ಇವತ್ತು ಶುಕ್ರವಾರ ಹೆಂಗೋ ಮನ್ಯಾಗ ಬಂದ್ತಿ, ಆದ್ರ ನಿನಗೆ ಆಶೀರ್ವಾದ ಮಾಡ್ಬೇಕತ್ ನಾ ಬಂದ್ರ ನನ್ನ ಹೊರಗಾಕತಿ. ಅಲ್ಲಪ್ಪ, ಈ ತಾಯಿ ಯಾರ ಮೇಲೆ ಕೋಪ ಮಾಡ್ಕೊಳಂಗಿಲ್ಲ. ನೀ ನೀಡ್ರು ಅಷ್ಟ ಬಿಟ್ರು ಅಷ್ಟ, ಎಲ್ಲಾರ ಆಕಿಗೆ ಅಷ್ಟ. ನೀ ಏನು ನೀಡಿಲ್ಲ ಅಂತ ನಾ ಏನು ಸಿಟ್ಟು ತಿಳ್ಕೊಳಂಗಿಲ್ಲ. ನೀವು ಚಲೋ ತಂಗೆ ಇರಿ ನೋಡವಾ, ನೀನು ಸಿಟ್ಟು ತಿಳ್ಕೊಬೇಡ. ನಾ ಹೋಗಿ ಬರ್ಲ ತಾಯಿ. ನೋಡ್ರಿ, ಆ ತಾಯಿ ಎಷ್ಟು ಮನೆ ನೋಯಿಸ್ಕೊಂಡು ಮಾತಾಡತಾಳ. ಹಿಂಗೆಲ್ಲ ಆಕಿ ಮಾತಾಡಿದ್ರ ನಮ್ಗ ಒಳ್ಳೇದಾಗ್ತದನ್ರಿ? ನೋಡ್ರಿ, ಈಗರೆ ಈ ಒಳಗ್ ಕರ್ಕೋರಿ, ಆಕಿ ಮಾಡೋದು ಮಾಡಿ ಕಳಿಸ್ಬಿಡನು. ಕರೀರಿ ಒಳಗ, ಕರೀರಿ. ನಡಿ ಒಳಗ. ನಿನ್ನಂತಾರ ಬಾಂಬದಿ ನೋಡೀನಿ. ಎದಕ್ ಸುಳ್ಳ ನಾ ದೇವ್ರ ಅಂತ ಹೇಳ್ತಿ? ನಾ ಯಾವ ದೇವ್ರು ನಮ್ಮಂಗಿಲ್ಲ. ನಾನು ಇದ್ದಕ್ಕ ಸಾಕಷ್ಟು ರಗಡ ಆಸ್ತಿ ರೊಕ್ಕ ರೂಪಾಯಿ ಎಲ್ಲ ಐತಿ. ಹೊತ್ತು ತಲೆಮಾರು ತಿಂದು ಕೂತು ತಿಂದ್ರೂ ಕರ್ಗಂಗಿಲ್ಲ. ಅದಕ್ಕೆ ನಿಮ್ಮಂತಾರ ನಾನು ಭಾಳ ಮಂದಿ ನೋಡೀನಿ. ಇಂಥ ಸುಳ್ಳು ಹೇಳಿ ಆ ದೇವಿ ಹೆಸರು ರೊಕ್ಕ ಮಾಡವ್ರ. ಅರೇ ಹೊಕ್ಕಿನಪ್ಪ, ಹೊಕ್ಕಿನಿ. ನಾ ಏನಿಲ್ಲ ಇರಾಕ್ ಬಂದಿಲ್ಲ. ಒಂದಲ್ಲ ಒಂದ್ ದಿವ್ಸ ಮತ್ತೆ ಮನೆಗೆ ಬರ್ತಾನ. ಬಿಡ್ತಾ ಅಂತ ತಿಳಿಬೇಡ, ಆ ಹುಲಿಗ್ಯಾಮ್ಮ ನೋಡ್ಕೋತಾಳೇನು. ಗೌಡನ ಕಡೆ ಕೆಲಸ ಐತಿ, ಗೌಡ್ರ ಮನೆಗೆ ಹೋಗ್ಬೇಕಾದ. ಅದಕ್ಕೆ ಹೊಂಟನಿ, ಹೋಗಿ ಬರ್ತಾನ. ಏ ಯಾರ ಆಕಿ ಹೊಲಸ? ಗಮ್ಮತ್ ನರಕ್ತ ಮರಾಯ. ಪಾಪ ಮುದುಕಿ ಇದು ಬೇಡಕ್ ಬಂದೈತೆ ಹೇಳ್ರಿ. ಏನ್ರಿ ಒಂದಿಟ್ಟು ಕೊಟ್ಟು ಕಳ್ಸನ. ಏನ್ ಕಳ್ಸ? ನಡಿ ನಡಿ ದೂರ ನಡಿ ಆ ಕಡೆ. ಏನ್ ಹೊಲಸ ಇದು? ಹೊಲಸ ಇಲ್ಯಾಕ್ ಬಂದದ? ಗಬ್ಬನ ಹರ್ಕೊತ ಜಳಕಾರ ಮಾಡಿದಿಲ್ಲ ಹೊಲಸ ಹೆಂಗ್ಸ? ಅದ ಕೊಳತನ ಏನ್ ಆಡ್ತಿರ್ತತ್ಲಿ, ಅದಕ್ಕಿಂತ ಹತ್ತತ್ ನರಾತಿದಿ. ಏನ್ ಗುರೆಯಿಂದ ನಡಿಲಿ ಮೊದಲ. ಚಿ 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 ಉಸಲ್ ಕಾಟ ಆಗತ್ತ ನನಗ. ನಡಿವಾ ನಡಿ ಹೊಲಸ. ನೋಡಪ್ಪ, ನಿಂದ ನನಗ ರೊಕ್ಕ ಬೇಡ, ರೂಪಾಯಿ ಬೇಡ, ದನ್ ಬೇಡ, ದೌಲತ್ ಬೇಡ. ಯಾಕಂದ್ರ ಒಂದಿವ್ಸ ನೀರು ಕಾಸ, ಒಂದ ಸಾಬನ ಕೊಡ, ಸ್ವಚ್ಛಂಗಿ ಸೀರೆ ಒಕ್ಕೋತನ. ನೀನ ಒಗದು ಕೊಡೋ ಯಪ್ಪ. ಈ ಹಾಕ್ಲಾರ ಮೋದಿಕಿ ಎಲ್ಲಿ ಒಕ್ಕೋತೈತಿ ಹೇಳು? ಆಗ ಎಲ್ಲ ವಾಸ ಹೋಗ್ಬಿಡ್ತೈತಿ. ಹೌದಲ್ಲ? ವಾಂತಿ ಆಗಾರಂಗ ವಾಸ ಆಗಾಕತ್ತೈತಿಲ್ಲ, ಅದೆಲ್ಲ ಹೋಗ್ಬಿಡ್ತೈತಿ. ಅಟ್ ಮಾಡಪ್ಪ, ನಿನ್ಗೆ ಹೇಳ್ತೀನಿ. ಪಾಪ್ರಿ ಮುದುಕಿ ನೋಡಿದ್ರ ಅಯ್ಯೋ ಪಾಪ ಅನ್ಸಾತೈತಿ. ಆಕಿಗೆ ಜಳಕ ಮಾಡ್ಬೇಕಂತ ಒಂದಿಟ್ಟು ಬಿಸಿನೀರ್ ಕಾಸ್ ಕೊಡ್ತೀನಿ, ಇದೊಂದ್ ಸೀರೆನೂ ಒಕ್ಕೊಡ್ತೀನಿ. ಆಕಿನೂ ನಮ್ಮಂಗಾರ ಸ್ವಚ್ಛ ಹಾಕಳ. ಅಲ್ಲ, ಈ ಹೊಲಸ ಹೆಂಗ್ಸಗೆ ಊರಾಗ ರಗಡ ನೀರ್ದಾವ, ಹಿರಿ ಅದಾವ, ಹೊಂಡದಾವ. ಅಲ್ಲಿ ಜಾಕ ಮಾಡೋದ್ ಬಿಟ್ಟು ನಮ್ಮನಿಗೆ ಯಾಕೆ ಬಂದ? ಸಾಕ್ ಹೊಲಸ ಗಬ್ಬನ ಹರಕತ್ತಾಳ. ನೀ ನಡಿ ಒಳಗ, ನಡೀನಿ. ನಿನಗೆ ಮೊದಲು ತಿಳಿಯಂಗಿಲ್ಲ. ಹುಚ್ಚು ಮುದುಕಿ ಇಲ್ಯಾಕ್ ಬಂದದೆ? ನೋಡಪ್ಪ, ಒಂದ್ ದಿವಸ ನೀರ್ ಕೊಟ್ಟೆ ಅಂದ್ರ ಭಾಳ ಹಾರಾಕತ್ತೈತಿಲ್ಲ. ಇದೊಂದ್ ಸೀರೆ ಒಗದು ಕೊಟ್ಬಿಡ, ಹಸನ್ ಹಾಕೈತಿ. ನಿನಗ್ ವಾಸ ಬರಂಗಿಲ್ಲ. ನಾ ಹೋಗ್ಬಿಡ್ತೀನಪ್ಪ. ಹಂಗ ಮಾಡ್ಬೇಡಪ್ಪ, ಹೇಳದ್ ಕೇಳು. ಚಿ 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 ಅಲ್ಲೇನಂದ್ರೆ ದೂರ ಇದ್ರೆ ಏನ್ ಒಗದು ಕೊಡ್ತಾರ ನಿನಗ? ನಿನಗ ಸರಿಯಾಗಿಲ್ಲ. ಮುಂದತ್ತಿರ ನಮಗ ಒಂಥರ ತಿಳಿ ತಿರ್ಗಾತ ನಿನ್ನ ವಾಸ ತಗೊಂಡ. ಅಲ್ಲ, ಎಲ್ಲಿ ಗೊರೆಗಿಂದ ಎದ್ದು ಬಂದದೀನಿ. ಅವು ಪ್ರಾಣಿಗಳ ಹೊಲಸ ನಾರ್ತಾವಲ್ಲ, ಅದಕ್ಕಿಂತ ಹತ್ತೊತ್ತು ನರತ್ತಿದೀನಿ. ನಡೀಲಿದ್ ಮೊದಲ.
ಹೊಲಸು ನಾರ್ತೈತಿ ಅಂತೀಯಲ್ಲ, ನಾನು ನಿನ್ನ ಹಂಗ ಮನುಷ್ಯ ಅದಿನಪ್ಪ, ಮನುಷ್ಯ ಅದಿನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಕಾಯಿಸ್ಕೊಡು, ಸ್ವಚ್ಛಂಗಿ ಜಳಕ ಮಾಡಿ ಇದೊಂದು ಅರ್ಬಿ ಒಗದು ಕೊಟ್ಟೆ ಅಂದ್ರೆ ಅಷ್ಟ ಸಾಕು. ಹಸನಾಗಿ ನಾ ಇಲ್ಲಿದ್ದು ಹೋಗ್ಬಿಡ್ತೀನಿ. ನಾವಂತೂ ಒಂದು ನಿಮಿಷ ನಿಂದ್ರಂಗಿಲ್ಲಪ್ಪ, ಇಲ್ಲಿ ಹೋಗ್ಬಿಡ್ತೀನಿ. ಏನ ನಾ ನಿನ್ನ ಸೀರೆ ಮುಗಿದ್ ಕುಡ್ಬೇಕಾ? ನಾ ಯಾರು ಗೊತ್ತೇನ? ಇಡೀ ಊರಿಗೆಲ್ಲ ದೊಡ್ಡ ಸಾಕೋರ್ನ. ನನ್ನ ಮನ್ಯಾಗನ 100 ಆಳು ದುಡಿತಾವ. ನಾನು ಅರಿವಿ ನಾನು ಹಾಕೊಳಂಗಿಲ್ಲ, ನಾನು ನಿನಗೆ ಹೋಗೋದ್ ಕೊಡ್ಬೇಕಾ? ನಡೆ ಚೀಚಿ ಹೊಲಸ್. ನಿನ್ ಮೊದಲ ನಿನ್ನ ಬಾದಕ್ ನಿಂತ ನನಗ ನಾನೇನ್ ಸಾತ್ ಹೋಗ್ಕೊಂಡು ಆಮೇಲೆ ನಿನ್ನ ವಾಸನೆ ತಗೊಂಡೆ ದೂರ ನಿಂದ್ರ ಬಾ ಕಡೆ. ನೀನು ದೂರ ನಿಂದ್ರ. ಕಾಲಿ ಬೀಳ್ತಾನೆ. ದೂರ ಸರಿ ಹೊಲಸ್. ಕಾಯಿಸ್ಕೊಡು. ಎಲ್ಲಿ ನಿಂತದ ಚೀ 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 ಚೀ. ಹೊಲಸ್ ಇಟ್ಟು ಕೈ ತೊಳೆದ್ರು ನಾರಾಕತ್ತಾವ ಮರ್ಯಾ. ಛೇ ಸಾತ್ ಇರೋಣ ಅದಕ್ಕೆ ಕ್ಯಾಟ್ ಕೊಳಕ್ ನಾರಾಕತ್ತಾಳಕಿ. ಈಗ ನೀ ನಾನು ನುಂಗ್ಸಿಯಲ್ಲ, ನುಂಗ್ಸಿದ ಕೈಯಿಂದನ ಈ ಸೀರೆ ನಿನಗ ಒಗ್ಯಾಕ ಹಚ್ತಾನ. ನೀನಾಗೆ ನನಗೆ ನೀರು ಕಾಯಿಸ್ಕೊಡ್ಬೇಕು. ಹೊಲಸು ಮುದುಕಿ ಓದೆ ಪಿಸಾಸಿ ಬಂದೆ ಗೋಸರಂಗ್ ಮತ್ತೆ ಇಲ್ಲೇ ಬಂದು ಹೋಗದಾಳ. ಅರಿವಿ ಹೋಗಿದಲ್ಲ ಮತ್ತೆ ಪಸಪನ ಓಡಿಗಳ. ಚಿ ಆಗಲೇ ತೋಡಿದ ಕೈನ ಹೊಲಸು ನಾರತೈತಿ. ಈ ಅನಿಷ್ಠನ ಕೈಲೇ ಮುಟ್ಟಬಾರ್ದ. ಇದನ್ನ ಎಡಗಾಲನೇ ಒಯ್ತಿದ್ದೀನಿ. ಈ ಅನಿಷ್ಟ ಹೊಲಸು ಮುದುಕಿ ಸೇರಿ ತಂದ ತಿಪ್ಪ ಉದದ ಚಲೋ ಆತ. ಇನ್ನೇನ ಒಟ್ಟ ಕೆಟ್ಟ ಹೊಲಸು ನಾರಾದತ್ತ ಮೇಲ ಇನ್ನು ಹೋಗಿ ಫಸ್ಟ್ ಕ್ಲಾಸ್ ಸಾಬರ ಹಚ್ಕೊಂಡು ಬಿಸ್ನೇ ಜಾಕ ಮಾಡ್ಬೇಕನ. ಛೇ 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 ಛೇ. ಯಾಕೋ ಭಾಳ ಸುಸ್ತಾಗತೈತ್ರಿ. ಹೌದು ಅಲ್ಲ, ನಿಮ್ಗೆ ಯಾವಾಗ ತ್ರಾಸ ಆಗಿದ್ದಿಲ್ಲ, ಈಗ ಯಾಕೆ ನಿಮ್ಗೆ ತ್ರಾಸ ಆಗತೈತಿ? ತ್ರಾಸ ಯಾಕಾಗತ್ತದ ಕೇಳ್ತಿರಲ್ರಿ? ಊಟ ಮಾಡಿ 3 ದಿನ ಆಯ್ತ. ಅಡಿಗೆ ಮಾಡ್ಬೇಕಂದ್ರ ಮನ್ಯಾಗ ಏನು ಸಂತಿಲ್ಲ, ಒಂದ್ ಅಗಳ ಅಕ್ಕಿ ಕಾಳ್ಸಡ್ಕೆ ಇಲ್ಲ. ಮುಂದ ಏನ್ ಹೇಳುದ? ನೀವೇನೋ ಗಂಡಸರು ತಡ್ಕೋತೀರಿ, ಆದ್ರ ನಂಗ್ ತಡ್ಕೊಳಿಕ್ ಆಗವಲ್ದು. ನಂಗ್ ಭಾಳ ಹಸಿವಾಗೈತ್ರಿ. ಎಂತ ಮಂತನ್ರಿ ನಮ್ದು. ಎಷ್ಟ್ ಆಸ್ತಿ, ಎಷ್ಟ್ ಅಂತಸ್ತ, ₹1 ಬೆಳ್ಳಿ ಬಂಗಾರಗಂತೂ ಕಡಿಮೆನೇ ಇರ್ಲಿಲ್ಲ. ಆದ್ರ ಈಗ ಒಂದ್ ಹೊತ್ತಿನ ಕೂಳಿಗೂ ಪಿರಿಯಾಗಿವಿ. ಎಲ್ಲಿ ತಪ್ಪಾಯ್ತಂತಾನೆ ತಿಳಿಯವಲ್ ನನಗ. ನೀವೇನು ಸಾಲ ಮಾಡವ್ರಲ್ಲ, ಚಟ ಮಾಡಿ ಹಾಳ್ ಮಾಡ್ದವ್ರಲ್ಲ, ಆದ್ರೂ ಇಂಥ ಪರಿಸ್ಥಿತಿ ಯಾಕೆ ಬಂತ್ರಿ ನಮಗ? ನೋಡು, ನನಗೂ ಒಂದು ತಿಳಿಯವಾತ. ರಗಡ ₹1 ಇತ್ತು. ನಾ ಏನ್ ಚಟ ಮಾಡಿದವಲ್ಲ, ಕುಡಿಯಾವ ಅಲ್ಲ, ಮುಂದ ಯಾರ ತಗ ಸಾಲ ಮಾಡಿದವಲ್ಲ. ಆದ್ರ ಇರೋ ಬರೋ ದುಡ್ಡೆಲ್ಲ ಗಂಡು ಕರಿಗಂಗೆ ಕರಿಬೋತ. ನನಗೆ ಒಂದು ಅರ್ಥ ಗೊತ್ತಾಗೈತಿ. ಆದ್ರ ಈಗಂತೂ ತೀರಾ ಬಿಕ್ಕಿ ಬಿಡೋ ಪರಿಸ್ಥಿತಿ ಆಗೈತಿ. ಸಾಯ್ತ್ರಿ. ನಿಮ್ಗೆ ಯಾರು ಕೆಲ್ಸ ಕೊಡ್ಲಿಲ್ಲ ಅಂದ್ರ ನಾರೇ ಕೆಲ್ಸ ಕೇಳನ್ರಿ ಹೋಗಿ.
ನೀ ಅದಕ್ಕೆ ಹೋಗಿ ನಾ ಇರೋ ಮಟ ನೋಡೋ ನೀ ದುಡಿಯೋದು ಮಾತಾಡಕ್ ಹೋಗ್ಬೇಡ. ನಾ ಜೀವಂತ ಅದೇನಿ. ನಾ ಸಾಯಿ ಮಟ ನಿನ್ನ ಕುಂಡಿಸಿ ಹಾಕ್ತಾನೆ ಅಂದಂಗ ಊರಾಗಂತೂ ಯಾರು ಕೆಲಸ ಕೊಡುವಾರ. ನಮ್ ಹಿರಿಗೋಡದಲ್ಲ ಅವಂತಿಗೆ ಹೋಗೋಣ, ಅವರೇ ಕೊಡತಾನ ನಂಗೆ ಕಾಸ ದೋಸ್ತ. ಹೌದ್ರಿ, ಒಂದ್ಸತಿ ಹೋಗಿ ಕೇಳ್ಕೊಂಬರ್ರಿ. ಅವರು ಕೆಲ್ಸ ಕೊಟ್ರು ಕೊಡ್ಬೋದ. ನನ್ಗೇನು ರೊಕ್ಕ ರೂಪಾಯಿ ಏನು ಬ್ಯಾಡ್ರಿ, ಆ ಶ್ರೀಮಂತಿಕಿನೂ ಬೇಡ. ಆದ್ರ 3 ಹೊತ್ತು ಚಂದಾಗೆ ಊಟಕ್ಕರ ಬೇಕಲ್ರಿ. ಆಯ್ತು ನಡೀರಿ ಇನ್ನು. ಆಯ್ತಾ ಆಟ ಮಾಡ್ತೀನಿ. ಹಿರಿಗೋಡತ್ತಕ್ಕೆ ಹೋಗಿ ಭೇಟಿ ಬರ್ತೀನಿ. ಏನು ನೀ ಚಲೋ ತಂಗಿರಿ ಬಾಯ್. ಸರಿ ಹೋಗ್ಬರ್ತೀನಿ. ಹಿರಿಗೌಡ್ರ ನಮ್ ಪರಿಸ್ಥಿತಿ ಅರ್ಥ ಮಾಡ್ಕೊಂಡ ಒಂದ್ ಕೆಲ್ಸ ಕೊಟ್ರ ಚಲೋ ಆಕೈತಿ. ನಮಸ್ಕಾರಪ್ಪ ಹಿರಿಗೌಡ. ಬರ್ರಿ. ಏನ ಒಟ್ಟ ನಮ್ದು ಪರಿಸ್ಥಿತಿ ತೀರಾ ಗಂಭೀರ ಆಗೈತಿ. ಒಂದ್ ಸ್ವಲ್ಪ ಏನ್ರಿ ಕೆಲಸ ಕೊಟ್ರ ನಿಲ್ಲ ಕತ್ಬೇಕತ್ ಬಂದಾನಿ. ಏನು ಗೌಡ, ನಿನ್ನ ಮನ್ಯಾಗನ 10 ಆಳು ದುಡಿತಿತ್ತು, ನಿನಗಿಂತ ಪರಿಸ್ಥಿತಿ ಬರಬಾರ್ದಾಗಿತ್ತು. ನಮಗೂ ನಿಂದ ನೋಡಿ ಒಂಥರ ವಿಚಿತ್ರ ಆಗಿ ಹೋಗೈತಿ ನೋಡ್. ಒಟ್ಟ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತಲ್ಲ ನಿನಗ. ಹಿರಿಗೌಡ ನನಗೂ ತಿಳಿಯವಾತ, ಎಲ್ಲಾ ಆಸ್ತಿ ಬೆನ್ ಕರೆದಂಗ ಕರಿ ಹೋಗ್ಬಿಡ್ತ. ಏನ್ ಹೇಳಪ್ಪ, ಟೈಮ್ ಮುಂದೆ ಓಡಾವ್ರ ಯಾರು? ವಿಧಿ ಆಟ ಯಾರು ಬಲ್ಲವ್ರು? ಚೇ ಪರಿಸ್ಥಿತಿ ಹೆಂಗ ಆಗಬಾರ್ದಾಗಿತ್ತಳ್ಳಿ ಅಂತ. ಏನ್ ಮಾಡೋದು, ಆಗುದಾಗೈತಿ. ನಾಯನ ಚಟ ಮಾಡಿದವಲ್ಲ, ಹಾಳು ಮಾಡಿದವಲ್ಲ. ಆದ್ರ ಹೆಂಗ್ ಹೋಗೈತೆ ಅನ್ನೋದಾಗ ಗೊತ್ತಿಲ್ಲ. ಇನ್ ಮುಂದಾರೆ ಚಲೋ ತಂಗಿ ಇರ್ಬೇಕಂತೇಳಿ ನೀನು ದುಡ್ಯಾಕ್ ಬಂದನಿ. ನೀನು ದನದ ಕೊಟ್ರೆ ದುಡ್ಕೋತ ಹೋಗ್ತಾನ. ನಾನು ನಿನಗೆ ಕೆಲಸ ಕೊಡ್ಬೇಕು. ನಿನಗೆ ಕೆಲಸ ಕೊಡುವಷ್ಟ ನಾ ದೊಡ್ಡವ ಅಲ್ಲಪ್ಪ. ಹಂಗ ಅನ್ಬೇಡ ಹಿರಿಗೌಡ. ಈಗ ನಿನ್ನ ಬಿಟ್ರೆ ನನಗ ಬೇರೆ ಯಾರು ಗತಿನೇ ಇಲ್ಲ. ಈಗ ಇಡೀ ಊರ್ ತುಂಬಾ ಎಲ್ಲಾ ಕಡೆ ಕೆಲ್ಸಕ್ಕೆ ಏನಿ. ಎಲ್ಲಾರು ಏನಂತಾರ, ಇಲ್ರಿ ಇಡೀ ಊರಿಗೇನ ಕೆಲ್ಸ ಕೊಟ್ಟಿದವ್ರು ನೀವು ದೊಡ್ಡ ಗೌಡ್ರು, ನಿಮ್ಮನ್ನ ನಮ್ಮನೆ ಹೆಂಗ್ ದುಡ್ಸ್ಬೋದತ್ತೇಳಿ ಎಲ್ಲಾರು ಬರೀ ನನಗೆ ಕಿಗ್ಗಳಾಗೆ ಮಾತಾಡತ್ತಾರ. ಯಾರು ತೆಗೆದಕ್ಕೆ ಹಚ್ಚೋಣ. ಒಂದ್ ತುತ್ತಿನ ಕುಳ್ಳಿಗೆ ಫ್ರೀ ಆಗೇನಿ. ಹಂಗ ಮಾಡಕ್ ಹೋಗ್ಬೇಡ. ನಿನ್ನ ನಂಬ್ ಬಂದೇನಿ ಹಿರಿಗೌಡ. ನಿನ್ನ ಕಾಲು ಬೆಳದ್ರ ಹೋಗ್ತಾರ. ನನಗೆ ಒಟ್ಟ ದಯಮಾಡಿ ಕೆಲ್ಸ ಕೊಡ. ಹಾ ಗೌಡ, ನನ್ನಲ್ಲಿ ಎಲ್ಲದಕ್ಕೂ ಆಳದಾವ, ಒಂದು ಕೆಲ್ಸಕ್ಕೆ ಮಾತ್ರ ಆಳಿಲ್ಲ. ಆ ಕೆಲಸ ನೀ ಮಾಡಕ್ಕೆ ಒಪ್ಕೋತೀಯ? ಹಿರಿಗೌಡ ಯಾವ್ದೇ ಕೆಲಸ ಕೊಟ್ರು ಮಾಡ್ತಾನ. ಕಸ ಹೊಡು ಕೆಲಸ ಕೊಟ್ರು ಮಾಡ್ತಾನ. ಇಲ್ಲ ನನ್ನ ಕೈಕಾಲು ಹೊತ್ತು ಅಂದ್ರು ನನ್ನ ಕೈಕಾಲು ಹೊತ್ತಾನೆ. ಯಾಕಂದ್ರೆ ಒಂದು ಹೊತ್ತಿನ ಕುಳ್ಳಿಗೆ ಫ್ರೀ ಆಗಿದ್ದೀವಿ. ನನ್ನ ಹೆಂಡತಿ ಹಸು ಹೊತ್ತ ಹಗಲ ರಾತ್ರಿ ಬಡಬಸ್ತೈತಿ. ನನಗೂ ಹಸು ಹಾಕವ, ಆದ್ರೆ ನಾ ಹೇಳ್ಕೊಳಂಗಿಲ್ಲ. ನೀರು ಕುಡದ ಹಸು ನಿಂದಿಸ್ಕೊತಾನೆ. ಆದ್ರೆ ನನ್ನಿಂದ ನನ್ನ ಹೆಂಡತಿ ನೋಡಕ್ ಆಗೋತ್ತು ಗೌಡ, ಆಗೋತ್ತು. ಒಟ್ಟ ಏನ್ ಕೆಲ್ಸತಿ ಹೇಳ್ಬಿಡು, ನಾ ಮಾಡೇ ಬಿಡ್ತಾನೆ. ಹಂಗಾದ್ರೆ ನೀ ಯಾಕೆ ಕೆಲಸ ಕೊಟ್ರು ಮಾಡಕ್ ಒಪ್ಕೊಂಡಲ್ಲ? ಮಾಡ್ತಾರ ಗೌಡ. ಗೌಡ ಹಂಗಾದ್ರೆ ಒಂದ್ ಸ್ವಲ್ಪ ಇಲ್ಲೇ ಕುಂಡ್ರ, ನಾನು ಸ್ವಲ್ಪ ಹೋಗಿ ಬರ್ತಾನೆ, ವಿಚಾರ ಮಾಡ್ತಾನ. ಆಯ್ತಲ್ಲ? ಹೆಂಗೋ ಹಿರಿಗೌಡ ಕೆಲಸ ಕೊಡಕ ಒಪ್ಕೊಂಡ್ರೆ ಹಬ್ಬ. ಇವತ್ತ ಹೊಟ್ಟೆತುಂಬ ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡ್ಬೋದು. ಹಾ ಕಿರಿಗೌಡ, ಇವ್ ತಗೋ. ಎಲ್ಲದಕ್ಕೂ ಆಳ್ದಾವ ನಮಗ, ಬಟ್ಟೆ ಒಗ್ಯಾಕ ಆಳಿಲ್ಲ. ಈ ಕೆಲಸ ನೀ ನೇರವಾಗಿ ಮಾಡ್ಬೇಕ. ಆಯ್ತಲ್ಲ? ಅಷ್ಟು ಮಾಡ. ಹೊತ್ತು ಬಂದಂಗ ಹೋಗ್ಬೇಕತ್ತಾರ. ಆದ್ರೆ ನನಗೆ ಯಾವ ಕೆಲಸ ಅನ್ನೋದು ಮುಖ್ಯ ಅಲ್ಲ. ನನಗೆ ಸದ್ಯಕ್ಕೆ ಹೊಟ್ಟೆ ತುಂಬಂದ್ರೆ ಎಂಥ ಕೆಲಸನೂ ಮಾಡ್ತಾನ. ಇರ್ಲಿ, ನನಗೆ ಇಷ್ಟೇ ಕೆಲಸ ಕೊಟ್ಟಾನೆ. ಇಡೀ ಊರು ತುಂಬ ಎಲ್ಲ ಅಡ್ಡಾಡಿ ನನಗೆ ಯಾರೂ ಕೆಲಸ ಕೊಡಲಿಲ್ಲ. ಹಿರಿಗೌಡ ನಾನು ಅರ್ಥ ಮಾಡ್ಕೊಂಡ ಕಡೆಗೆ ಈ ಬಟ್ಟೆ ಹೋಗಿರಿ ಕೆಲಸ ಕೊಟ್ಟಾನೆ. ಇದನ್ನೇ ಪದಶ್ರೀ ಮಾಡ್ಕೊಂಡು ಹೋಗ್ತೀನಿ. ನಾನು ಇಷ್ಟೆಲ್ಲ ತಿರ್ಗಾಡ್ಕೊತ ಬನ್ನಿ. 2 ಕಿಲೋಮೀಟರ್ ಬರಾಕೈತೆ. ಒಂದು ಯಾವ ಬಾವಿನ ಕಾಣುವತ್ತು, ಒಂದು ಬೋರು ಕಾಣುವತ್ತು. ಹಾ, ಇಲ್ಲೇ ಒಂದು ಕೆರಿ ಕಾಣತೈತೆ. ಇಲ್ಲೇ ಅರಿಬಿ ಹಾಕೊಂಡ್ರೆ ಆತ. ಹಾ, ಇಲ್ಲೇ ನೀರ ಚಲೋ ಅದಾವ. ಹಿರಿಗೌಡ್ರ ಅರ್ಬಿ ಸ್ವಚ್ಛ ನೋಡ್ಕೊಂಬ ಅಂದಾರ, ಒಂದು ಕಲಿ ಉಳಿದಂಗ. ಈಗ ಅಗದಿ ಪದಶ್ರೀ ಸ್ವಚ್ಛ ನೋಡ್ಕೊಂಡು ಆದ್ನೇ ತಿಕ್ಕೋ. ಒಟ್ಟ ಸಂಜೆಕ ಪಗಾರಟ್ ಬಂದ್ರೆ ಸಾಕ. ನನ್ನ ಹೆಂಡತಿ ಮೊದಲ ಉಪವಾಸ ಬೀಳತೈತಿ. ಒಟ್ಟ ಬಡ ಹಾಕೊಂಡು ಹೋಗಿ ಬಿಡ್ತಾನೆ. ಮತ್ತೆ ಏನಾರ ತೆಗ್ದ ಮಾಡಕ್ ಬರ್ತೈತಿ. ಇಲ್ಲ ಮಗನ, ನನ್ನ ಅರ್ಬಿ ಹೋಗಿಲ್ಲಾರ್ದ ಈ ಅರ್ಬಿ ಹೋಗ್ಯಾಕ ಬಂದಿ? ನನ್ನ ಅರ್ಬಿ ಹೋಗಿದ್ದ ಈ ಅರ್ಬಿ ಹೋಗ್ಯಾಕ? ಒಂದ್ ಹನಿ ನೀರು ಸಿಗಬಾರ್ದ. ಗಂಗಾ ಮಾಯಾಗ್ಬಿಡ, ಹೋಗ
ಮಾಯಾಗ. ಏನು ವಿಚಿತ್ರ ಅಲ್ಲ, ನಾ ಅರ್ವಿ ಹೋಗಿಬೇಕತ್ತೆ ಬಂದ್ರೆ ನೀರ ಇಲ್ಲ, ಎಲ್ಲ ಹಂಗ ಬತ್ತ ಹೋಗ್ಬಿಡ್ತ. ಇನ್ನು ಹಿರಿಗೌಡ ಇದೊಂದು ಕೆಲಸ ಕೊಟ್ಟಿದೆ, ಇದನ್ನರೇ ನಾ ದುಡ್ದ ನನ್ನ ಹೆಂಡತಿಗೆ ಹೊಟ್ಟೆ ತುಂಬಿಸ್ಬೇಕಂತ ಮಾಡಿದ್ವಿ. ಆದ್ರೆ ನಂದು ಎಂಥ ಹಣೆ ಬರಹ, ನಾ ಏನು ಪಾಪ ಮಾಡಿನಿ ಅಂತ ನನಗೆ ಇಷ್ಟು ಕಾರತತಿ. ಅರ್ವಿ ಹೋಗ್ಯಾಕತ್ ಬಂದ್ರೆ ನೀರಾಗಪ್ಪಾತ. ಇನ್ನು ಹೆಂಗೆ ಮಾಡಲಿ ನಾ? ಎಲ್ಲಿ ನೋಡಿದ್ರು ಬರೀ ಕಲ್ಲ ಒಣ ನೆಲ ಕಾಣತತಿ, ಎಲ್ಲಿ ನೀರ ಸಿಗೋಲು. ಇನ್ನು ಹೆಂಗೆ ಮಾಡಲಿ? ಯಾರನ್ನ ಕೇಳಿ? ಅವ ತಾಯಿ 3 ದಿನ ಆತ ಊಟ ಮಾಡಿಲ್ಲ, ಭಾಳ ಹಸುವಾಗಿದ್ದು. ಮುಂದೆ ಟೇಟ್ ತಿನ್ನಕ್ಕೆ ಕೊಡುವ. ಬಾ ಮಗನ ಬಾ. ನೋಡು, ಹಸ್ದವ್ರಿಗೆ ಅನ್ನ ಹಾಕೋದು ನನ್ನ ಧರ್ಮ ಐತಿ. ತಗೋರಪ್ಪ, ಭಾಳ ಹಸ್ದನೈತಿ ತಿಳಿ. ಹೊಟ್ಟೆ ತುಂಬ ತಿನ್ನು. ನೋಡುವ ತಾಯಿ, ಯಾವ ಜನ್ಮದ ಪುಣ್ಯನೋ ಏನೋ, ನನಗೆ ಇವತ್ತು ನಿನ್ನ ಪುಣ್ಯದಿಂದ ನಾನು ಹೊಟ್ಟೆ ತುಂಬಿಸಿದೆ. ಆದ್ರೆ ನಾನು ಹೆಂತನೂ ಮನ್ಯಾಗ ಉಪವಾಸ ಅದಾಳ. ಅಕ್ಕಿ ಹೊಟ್ಟೆ ತುಂಬಿಸ್ಬೇಕಂತೇಳಿ ನಾನು ಹಿರಿಗೌಡ್ರ ಬಟ್ಟಿ ಒಗಿಬೇಕಂತೇಳಿ ಬನ್ನಿ. ಆದ್ರೆ ಅದೇನೈತೇನೋ ಅರ್ವಿ ತೊಗೊಂಡೆ ಹಿಂಗೆ ಯಾಕತ್ ಹೋದ್ನಿ, ನೀರ ಮಾಯ ಆಗಿಬಿಡ್ತವ, ನೀರ ಮಾಯ ಆಗಿಬಿಡ್ತ. ಇದೇನೋ ನನಗೊಂದು ಈಟು ತಿಳಿವಾತವ, ನನಗೊಂದು ಈಟು ತಿಳಿವಾತ. ಅಲ್ಲ ತಮ್ಮ, ನಿನಗೆ ಈ ರೀತಿ ಆಗ್ಬೇಕಾದ್ರೆ ಹಿಂದಿನ ಕರ್ಮಾದಿಗಳು ಗಂಟು ಬಿದ್ದಿರ್ತಾವ. ಅವು ತೊಡಕಿದ್ವಂದ್ರೆ ಈ ರೀತಿ ಆಗ್ತೈತಿ. ಅದೇನೋ ನಿನಗೆ ಹಿಂದಿನ ಕಂಟಕ್ಕೆ ತಟ್ಟೈತಿ, ಅದಕ್ಕೆ ಇದೆಲ್ಲ ಆಗಾಕತೈತಿ. ಹೋಗ್ಲಿ ಬಿಡಪ್ಪ, ನಾ ಇನ್ನ ಮುಂದಿನ ಊರಿಗೆ ಹೋಗ್ಬೇಕು. ಮುಂದಿನ ಊರಿನ ಸಾವುಕಾರ ನನಗೆ ಸಕನ ಹೇಳಕ್ಕೆ ಬಾರವಾ ಅಂದಾನ. ಅದಕ್ಕೆ ಹೊಂಟಿನಿಯಪ್ಪ, ನಾನು ಹೋಗ್ತೀನಿ, ಟೈಮ್ ಆಗೈತಿ. ತಾಯಿ, ಮುಂದಾಗೋದೆಲ್ಲ ಹೇಳ್ತೀರಿ? ಹೌದು ಮಗನ, ಮುಂದಾಗೋದು ಆಗಿ ಹೋದದ್ದು ಹಿಂದಿಂದು ಎಲ್ಲ ಹೇಳ್ತೀನಿ. ಅದಕ್ಕೆ ನನಗೆ ಕೊರವಂಜಿ ಅಂತಾರ. ನಿಮ್ಮ ಭವಿಷ್ಯ ಏನೈತಿಲ್ಲ ಅದೆಲ್ಲ ಹೇಳ್ತೀನಿ. ಕೊರವಂಜಿ ಆಕಿಗೆ ಒಂದು ಸಲ ನಮಸ್ಕಾರ ಮಾಡಿ ಹೇಳಿದ್ರೆ ಏನಿದ್ದದ್ದು ನನ್ನ ಮನುಷ್ಯನಾಗ ಬಂದು ಹೇಳ್ತಾಳೆ. ಅದಕ್ಕೆ ನಾನು ಇನ್ನು ಮುಂದಿನ ಊರಿಗೆ ಹೋಗ್ಬೇಕು. ಭಾಳ ಐತಪ್ಪ ನಂದ, ಹೋಗ್ತೀನಿ. ಅವ್ವ ತಾಯಿ, ನಂದು ಭಾಳ ಕಾಣತ್ತದ. ನನ್ನ ಪರಿಸ್ಥಿತಿ ಹೆಂಗೈತೆ ಅನ್ನೋದು ನಾ ಮೊದಲ ಹಿಂಗಿರಲಿಲ್ಲ. ಮೊದಲ ಈ ಇಡೀ ಊರಿಗೇನ ದೊಡ್ಡ ಗೌಡ ಆಗಿದ್ನಿ. ಆದ್ರೆ ಬರ್ಬರ್ತಾ ಬೆಣ್ಣೆ ಕರಿಯೋದಂಗೆ ಎಲ್ಲ ಆಸ್ತಿ ಕರಿಗೋತವ. ಇದು ಯಾಕೆ ಆಗತ್ತತಿ, ಏನಾಗತ್ತಿ ಅನ್ನೋದು ನನಗೆ ಒಂದು ಸ್ವಲ್ಪ ತಿಳಿವತ್ತು. ಒಂದು ತುತ್ತ ಕುಳಿಗೂ ಫ್ರೀ ಆಗಿದ್ದೀವಿ. ನಮ್ದು ಒಟ್ಟು ಬಹುಶಃ ಹೇಳುವ. ಆಯ್ತು ಮಗನ, ಕೊರವಂಜಿ ಕೇಳಿ ಹೇಳ್ತೀನಿ, ನಿಂದ್ರು. ಮಗನ, ಹಾದಿ ಬೀದ್ಯಾಗ ಹೇಳುವಂಥ ಕೊರವಂಜಿ ಅಲ್ಲ ನಾನು ನಿನ್ನ ಮನೆಗೆ ಬರ್ಬೇಕು. ನಿನ್ನ ಮನ್ಯಾಗ ಕೂತ ನಿನಗೆ ಸಕನ ಹೇಳ್ತೀನಿ. ಹೌದು ಬಾ ತಾಯಿ, ಯಾವಾಗ ಬರ್ತೀವ ನಮ್ಮ ಮನೆಗೆ? ಈಗ ನಡಿ, ಹೋಗುನು. ಹಿಂಗಾದ್ರೆ ನಮ್ಮ ಮನೆಗೆ ಹೋಗೇ ಬಿಡಿ. ಆಯ್ತಪ್ಪ, ನಡಿ. ಬಾರ, ಇದ ನನ್ನ ಮನೆ. ಗೊತ್ತಾಯ್ತು, ನಡಿ ಮಗನ ನನಗೆ. ಅಲ್ವಾ ತಾಯಿ, ನಿನ್ಗೆ ಹೆಂಗೆ ಗೊತ್ತು ನನ್ನ ಮನೆ ಐತಿದ್ದು? ಈಗ ನೀನು ಹೇಳಿದೆಲ್ಲ ಇದ ನನ್ನ ಮನೆ ಅತ್ತ. ಹೌದಾ? ಹಾ, ನಡಿ. ಬಾರ. ಸಾವಿತ್ರಿ, ಏ ಸಾವಿತ್ರಿ, ಯಾರು ಬಂದಾರ ನೋಡು. ಯಾರೇ ಇವ್ರು? ಈ ತಾಯಿ ಕೊರವಂಜಿ ಅಂತೇಳಿ ಹಿಂದಾಗಿದ್ದು ಮುಂದಾಗಿದ್ದು ಎಲ್ಲ ಹೇಳ್ತನಲ್ಲ. ನನಗೂ ಭಾಳ ಕಡದತ್ತಿವ, ನನಗೊಂದು ಸ್ವಲ್ಪ ಹೇಳತ್ತ. ಅಲ್ಲೇ ಐನಿ ಈ ತಾಯಿ ಯಾರು ಹೇಳಂಗಿಲ್ಲ, ನಿನ್ನ ಮನಿ ಒಂದು ಬಂದ ಕೂತ ಹೇಳ್ತನತ್ತಂದ. ಅದಕ್ಕೆ ಈ ತಾಯಿನ ಮನಿ ಮುಂದೆ ಕರ್ಕೊಂಡ್ ಬಂದಾನಿ. ಹೌದ್ರಿ? ಹ್ಞೂ ತಾಯಿ, ನಮ್ಮ ಮನೆಯವ್ರು ಹೇಳ್ದಂಗ ನಮ್ಗ ಭಾಳ ಕಡ ಆತೈತಿ. ಮೊದಲ ಭಾಳ ಸೌಕರ್ಯ ಇದ್ವಿ,
ನಮ್ಮ ಮನೆಯವ್ರೇನು ಒಂದ್ ಚಟ ಮಾಡಂಗಿಲ್ಲ ಮತ್ತ ಅಂತದಿಂದ ಸಾಲಾಗಿಲ್ಲ ಮಾಡಂಗಿಲ್ಲ. ನಮ್ಮ ಆಸ್ತಿ ಎಲ್ಲ ಕರಗಿ ಮಂಗ ಮಾಯ ಆಯ್ತು. ಏನಾಗಿದೆ ಅಂತಾನೆ ತಿಳಿಯವಲ್ದ. ಅಂತದು ಪಾಪ ನಾವ್ ಏನ್ ಮಾಡಿವಂತಾನೆ ಅರ್ಥ ಆಗವಲ್ದವ. ಬಾ ಕುಂಡ್ರ ಬಾ, ಬಡವ್ರ ಮನೆ ಐತಿ, ಒಳಗ್ ಬಾ. ನೋಡುವ ತಾಯಿ, ನಾನು ಒಳಗೆ ಬರಂಗಿಲ್ಲ. ನಿನ್ನ ಮನೆ ಬಾಕಲ್ದಾಗ ಕೊಂಡಿರ್ತೀನಿ. ಇಲ್ಲಿ ನೆಲಕ್ಕೆ ನೀರು ಹೊಡೆದ ಏನಾರ ಒಂದ ಹಾಸ ಇಲ್ಲೇ ಕೂತ್ ಹೇಳ್ತೀನಿ. ನೀನು ಹಿಂದಾದದ್ದು ಮುಂದಾಗೋದು ನಿನಗೆ ಏನು ಸಮಸ್ಯೆ ಐತ್ಲ ಅದಕ್ಕೆಲ್ಲ ಪರಿಹಾರ ಸಿಗ್ತೈತಿ. ಹೋಗುವ. ತಾಯಿ ಕೂಡ್ವಾ. ಉದೋ ಕೊರವಂಜಿ, ಕುಂಡ್ರಿ, ಇಬ್ರು ಕುಂಡ್ರಿ. ನೋಡುವ ತಾಯಿ, ನನಗ ಫುಲ್ ಸಿರಿತಾನೆ ಇತ್ತು. ಇಡೀ ಊರಾಗನ 4 ಮಂದಿಗೆ ಕೊಟ್ಟು ನಡೆಸುವಂತ ತಾಕತ್ತು. ಆದ್ರೆ ಏನ್ ಮಾಡೋದು, ಬರ್ಬರ್ತ ಎಲ್ಲ ಆಸ್ತಿನೂ ಒಳಗಾಲ ಹೋತ. ಎಲ್ಲರೇ ನಾ ಏನ್ರ ಕೆಲಸ ಮಾಡ್ಬೇಕಂತ ಹೋದ್ರ ಯಾರು ಒಂದು ಅಗದ ಕೊಡುವಾರ. ನನಗೆ ಏನ್ರ ಒಂದು ಮಾಡಕತ್ತ ಹೋಗ್ಕನ ಹಿಂಗೆ ನೋಡ್ತನು ಹೋಗಿ ಮುಟ್ತಾರಲ್ದ ಮಾಯ ಆಕೈತಿ. ನೋಡುವ, ನಾ ಅಂಥದ್ದು ಏನು ತಪ್ಪು ಮಾಡಿ ಅನ್ನೋದು ನನಗೆ ಇವತ್ತು ನೀ ತೀಸ್ ಹೇಳಬೇಕುವ. ಹೌದ್ವಾ ಕುರುವಂಜಿ, ನಾವು ಭಾಳ ಸೌಕಾರ ಇದ್ವಿ. ಊರಿಗೆ ದೊಡ್ಡ ಸೌಕಾರ ನನ್ನ ಗಂಡ. 4 ಮಂದಿ ಮನಿಗ್ ಬಂದು ನಮ್ಮ ಕಡೆಯಿಂದನೇ ಇಸ್ಕೊಂಡು ಹೋಗ್ತಿದ್ರ. ಆದ್ರೆ ಈಗ ನಮ್ಗೆ ಭಿಕ್ಷೆ ಬೇಡೋ ಗತಿ ಬಂದೈತಿ. ನಿನಗ ಖರೆ ಹೇಳ್ಬೇಕಂದ್ರ ಇವತ್ತಿಗೆ ಊಟ ಮಾಡಿ 3 ದಿನ ಆಯ್ತು. ನನ್ನ ಗಂಡ ಎಲ್ಲರ ಕೆಲಸ ಕೇಳಕ್ ಹೋದ್ರ ಯಾರು ಕೆಲ್ಸನೂ ಕೊಡವಲ್ರ. ಯಾಕಂದ್ರ ಮೊದಲ ನೀವು ಸೌಕಾರ ಆಗಿದ್ರಿ, ನಿಮ್ಗೆಲ್ ಕೆಲಸ ಕೊಡನ್ರಿ ಅಂತಾರ. ಅದಕ್ಕ ತಾಯಿ, ನಮ್ಮಿಂದ ಏನ್ ತಪ್ಪಾಗೈತಿ, ಅಂತದು ಏನ್ ಪಾಪ ಮಾಡಿವಿ, ನೀ ಇವತ್ತ ಹೇಳಬೇಕ. ನೋಡ್ಪ ತಮ್ಮ, ನಾ ಸಕ್ರ ಹೇಳ್ಬೇಕಾದ್ರ ಐಶ್ವರ್ಯ ಅಕ್ಕಿ ನನಗ್ ದಕ್ಷಿಣ, ಅರಿಶಿನ, ಕುಂಕುಮ ಎಲ್ಲ ಇಡ್ಬೇಕು. ಇಟ್ಟ ನಾನು ಉಡಿ ತುಂಬೇಕು. ಆಗ ನಾನು ನಿಮ್ಗ ಕೆಟ್ಟದ್ದೇನು ಒಳ್ಳೇದೇನು ಎಲ್ಲ ಹೇಳ್ತೀನಿ. ಅದನ್ನ ನೀವು ಮಾಡ್ಬೇಕವ. ಅವ್ವ ತಾಯಿ ಕೊರವಂಜಿ, ನಾನು ನಿನಗ ಕನಿ ಹೇಳಕ್ ಕರ್ಕೊಂಡ್ ಬಂದನಿವಾ. ನಾವ ಒಂದು ತುತ್ತ ಕೋಳಿಗೆ ಫ್ರೀ ಆಗಿದ್ವಿ. 5 ಸೇರ್ ಅಕ್ಕಿ, ಅರಿಶಿನ, ಬಾಳೆಹಣ್ಣ, ಎಲೆ ಅಡಿಕೆ ತೊಗೊಂಬ ಅಂದ್ರೆ ಎಲ್ಲಿ ತೋರ್ವಾ. ಇಲ್ಲೊಂದೇನೋ ಹೇಳ್ತಿ, ನಮ್ಮ ಪಾಪ ಪರಿಹಾರ ಮಾಡ್ತೈತಿ ಕರೆದ್ರ ಇಷ್ಟೆಲ್ಲ ತೊಗೊಂಬ ಅಂದ್ರೆ ಎಲ್ಲಿ ತರಲ್ವಾ ಹೇಳುವ. ನಾ ಎಲ್ಲಾರ ಹೋದ್ರ ಎಲ್ಲ ಮಾಯ ಆಗತ್ತೈತಿ. ನಿನಗೆ ದಯಮಾಡಿ ಕೈ ಮುಗಿದು ಹೇಳ್ತನವ, ಈ ಬಡವನ್ ಕಷ್ಟ ಅರ್ಥ ಮಾಡ್ಕೊಂಡು ನನ್ನ ಪಾಪ ಪರಿಹಾರ ಬಗೆಹರಿಸೋವ ತಾಯಿ, ಬಗೆಹರಿಸ. ಹೌದು ಆ ತಾಯಿ, ನನ್ ಗಂಡ ಹೇಳುದು ಖರೆ ಐತಿ. ಅನ್ನ ಮಾಡ್ಕೊಂಡ್ ತಿಂತೀವಂದ್ರ ಒಂದಗಳ ಅಕ್ಕಿ ಕಾಳ್ಸೋಕೆ ಮನ್ಯಾಗಿಲ್ಲ. ಇನ್ನ ನೀ 5 ಸೇರ್ ಅಕ್ಕಿ ಕೇಳಿದ್ರ ಎಲ್ಲಿ ತರುಣವ. ಕಲ್ಲಿನ ಮುಂದೆ ಕೂತು ಕೇಳ್ಕೊಂಡ್ರ ಕಲ್ಲು ಕರುಣೆ ತೋರಿಸ್ತದಂತ. ತಾಯಿ, ಬಡವ್ರ ಮನೆಗೆ ಭಾಗ್ಯವಾಗಿ ಬಂದಿ ತಾಯಿ. ನಾವು ಬಡವ್ರ ಅದೇವ್. ಇದೊಂದ್ಸಲ ಹೆಂಗಾರ ಮಾಡಿ ನಾವೇನ್ ಪಾಪ ಮಾಡಿವ್ ಅನ್ನೋದು ಹೇಳವ, ಹೇಳ. ಜೈ ಕೊರವಂಜಿ. ನೋಡ್ವಾ, ನನ್ನ ಕೊರವಂಜಿ ಹಂಗ ಸಕನ ಹೇಳಂಗಿಲ್ಲ. ಹಾ, ಇಷ್ಟೆಲ್ಲ ಕೊಟ್ಟಾಗ ಹೇಳ್ತಾಳ. ಹಂಗ ನನಗೆ ಹೇಳಕ್ಕಾಗಂಗಿಲ್ವಾ? ಹೇಳಕ್ಕಾಗಂಗಿಲ್ಲ ರೀ. ಒಂದ್ಸಲ ಬರ್ರಿ ರೀ. ಕುರುವಂಜಿನು ಅಷ್ಟು ಕಟು ಮನಸ್ಸಿನಾಗ ಆಗಿರಲ್ರಿ. ಆಕಿ ಏನಂದ್ಲು, ನಾ ಹಂಗ ಅಂತೂ ಹೇಳಂಗಿಲ್ಲ ಅಂತಂದ್ಲ. ಅಂದ್ರ ತಡ್ರಿ 1 ನಿಮಿಷ ಬನ್ನಿ ರೀ. ತಗೋರಿ, ಕುರುವಂಜಿ ಕಾಲ್ ಹಿಡಿದ್ರೆ ಒಪ್ಸುನ್ರಿ. ಆಕಿ ಒಪ್ಕೋತಾಳ. ಯಾಕಂದ್ರ ಮನಿತನ ಬಂದಾಳ ಅಂದ್ರ ಹಂಗ ಹೋಗಂಗಿಲ್ರಿ. ಬರ್ರಿ. ಸಾವಿತ್ರಿ, ಆ ಕೊರವಂಜಿ ನನಗ ಕೊಡಬೇಕತ್ತೆ ಕಂಡೀಷನ್ ಹಾಕತ್ತಾಳೆ. ಈಗ ಹೆಂಗ್ ಒಪ್ಸೋದ್ ನಂಗೆ ಒಂದು ತಿಳಿವತ್ತು ಸಾವಿತ್ರಿ. ನಮ್ ಕಷ್ಟ ಹಿಂಗ ಉಳಿತೈತೆ ಬಗೆಹರಿತೆ ಒಂದು ಅರ್ಥ ಆಗುತ್ತೆ. ನಿನ್ನ ಉಪವಾಸ ನೋಡಿ ನನ್ನ ಹೃದಯ ಕರಿ ಹೊಂಟೈತಿ. ರೀ, ಯಾಕೆ ವಿಚಾರ ಮಾಡ್ತೀರಿ? ಈ ಕಾಲೇನು ಶಾಶ್ವತ ಅಲ್ಲ. ಇದು ಹೋಗಿ ಮತ್ತ ಒಳ್ಳೆ ಕಾಲ್ ಬಂದೇ ಬರ್ತೈತಿ. ತಲೆ ಕೆಡ್ಸ್ಕೊಬ್ಯಾಡ್ರಿ. ಬರ್ರಿ, ನಾವು ಅಂತದ್ ಏನ್ ಪಾಪ ಮಾಡಿವ ಅನ್ನೋದು ನಾನ್ ತಿಳ್ಕೊಬೇಕಾಗೈತೆ. ಬರ್ರಿ ನಡಿ ಸಾವಿತ್ರಿ, ಬೇಡ್ಕೊಳ್ಳಿ ನಡಿ. ತಾಯಿ ಕೊರವಂಜಿ, ಮತ್ತ ಇದನ್ನ ಹೇಳಾತಿನಂತ ತಪ್ಪು ತಿಳ್ಕೊಬೇಡವ. ಆದ್ರ ನಮ್ಮ ಮನ್ಯಾಗ ಒಂದಗಳ ಅಕ್ಕಿ ಕಾಳು ಇಲ್ಲ ನೋಡು. ನೀ ದೊಡ್ಡಾಕಿ, ಒಂದ್ ಸ್ವಲ್ಪ ಕಾಲ್ ಹಿಡ್ಕೋತೀವಿ. ನಾವೇನ್ ಮಾಡಿವ್ ಅನ್ನೋದು ಹೇಳ. ನೀ ಏನ್ ಕೇಳಿಲ್ಲ ಅದೆಲ್ಲ ಇದ ಅಂತ ತಿಳ್ಕೊಳವ, ಇದ ಅಂತ ತಿಳ್ಕೊ. ತಾಯಿ, ದೊಡ್ಡ ಮನ್ಸು ಮಾಡಿ ನಮ್ಮ ಪಾಪ ಪರಿಹಾರ ಮಾಡುವ.
ಯಾಕಂದ್ರೆ ಭಾಳ ಕಷ್ಟ ಅನಿಸೋದರಿವ. ಹೌದಪ್ಪ, ನಿನ್ನ ಕಷ್ಟ ನನಗೂ ಅರ್ಥ ಆಕೈತಿ. ಆದ್ರ ನನಗೂ ನನ್ನ ಕೊರವಿದ ಹುಕ್ಕೊಂಬೇಕು. ಕೇಳ್ಕೊತನ ಸ್ವಲ್ಪ ತಡ್ಕೊ. ಉದೋ ಉದೋ ಹುಲಿಗೆಮ್ಮ, ಉದೋ ಉದೋ ಹುಲಿಗೆಮ್ಮ. ಅಲ್ಲ ಮಗನ, 3 ವರ್ಷದ ಹಿಂದ ಏನ್ ಮಾಡಿದೆ ಗೊತ್ತೈತೆ ನಿನಗ? ಅವ್ವ ತಾಯಿ ಕೊರವಂಜಿ, ನಾ ಏನ್ ಮಾಡ್ರಿ ಅನ್ನೋದು ನನಗೆ ಗೊತ್ತಿಲ್ವಾ? ನಾ ಎಲ್ಲಾ ಮರ್ತೇನೆ, ನೀನ ತಿಳಿಸಿ ಅವ್ವ. ನಿನಗೆ ಹೆಂಗ್ ನೆನಪಿರುತ್ತಪ್ಪ? ನಿನಗೆ ಹೆಂಗ್ ನೆನಪಿರ್ತೈತಿ? ಈಗ ಕಷ್ಟ ಬನಲ್ಲ ನೆನಪಾಗೈತಿ. ಮನಿ ತಕ ಅದು ಶುಕ್ರವಾರ ದಿವ್ಸ ಜೋಗಮ್ ಬಂದಿದ್ಲ. ನೀಡ್ ಕಳ್ಸಿದೇನಕಿನ? ಹಾ, ನಿನಗಾರ ನೆನಪೈತೇನಮ್ಮ? ಮನಿ ಬಾಗಲ್ ತಕ್ಕೆ ಬಂದಕಿನ ತಿರಸ್ಕರ್ಸ್ ಮಾಡಿ ಹೊಳಗ್ ಕಳ್ಸದಿ. ಹೌದು ಕೊರವಂಜಿ, ಒಪ್ಕೋತೀನಿ. ಶುಕ್ರವಾರ ದಿನ ಒಬ್ಬಕಿ ಜೋಗಮ್ ತಾಯಿ ನಮ್ಮ ಮನಿಗ್ ಬಂದಿದ್ಲ. ಆ ತಾಯಿ ಹುಲ್ಗಮ್ ಹೆಸರ್ನಾಗ ಜೋಗ ಬಿಡ್ಕೊತ್ ಬಂದಿದ್ಲ. ಆದ್ರ ನನ್ ಗಂಡ ಆಕಿಗೆ ಜೋಗ ನೀಡ್ಲಿಕ್ ಬಿಡ್ಲಿಲ್ಲ. ಅದು ಹೋಗ್ಲಿ, ಒಂದು ಮುಪ್ಪಾನ ಮುದುಕಿ ಬಂದಿತ್ತು. ಆಕಿ ಕೊಡ್ಬೇಕಾಗದ ಕೊಟ್ಟು ಕಳ್ಸಿದ್ರೇನ? ಕೊರವಂಜಿ, ಅವಾಗೂ ಅಷ್ಟ ನಮ್ಮ ಮನೆಯವರು ಅಕ್ಕಿನ ಮುಡ್ಸ್ಕೊಳಕ್ ಬಿಡ್ಲಿಲ್ಲ. ಅಕ್ಕಿನ ಅಸಹ್ಯ ಮಾಡಿ ಕಳಿಸ್ಬಿಟ್ರ. ಅದ ಪಾಪ ಈಗ ನಿಮಗ ಸುತ್ಕೊಂಡಿರುವ ಒಂದ ತುತ್ತ ಅನ್ನಕ್ಕೂ ಪಿರಿಯಾಗಿ ಕೂತಿರುವುದು ನೀವು ಗೊತ್ತೈತೇನ? ಯಾರ ಮನಿ ಬಾಕ್ಲಿ ಬಂದಿರ್ತಾರ ಅವ್ರಿಗಂತೂ ಅನ್ನ ಹಾಕಿ ನೀಡ್ ಕಳ್ಸುದು ಮನುಷ್ಯನ ಧರ್ಮ ಇರ್ತೈತಿ. ಆ ಧರ್ಮದಾಗ ನೀವಿಲ್ಲ, ನಿಮ್ಮ ರೊಕ್ಕಿನ ಸೊಕ್ಕಿನಾಗ ಮೆರೆದಿರಿ. ಈಗ ಅನುಭವಿಸಾಕತ್ತೀರಿ. ರೀ, ಅವತ್ತ ನಾ ಎಷ್ಟ್ ಹೇಳಿದೆ ನಿಮಗ, ಮನಿಗ್ ಬಂದವ್ರಿಗೆ ಹಂಗ ಕಳಿಸ್ಬಾರ್ದ್ರಿ ಅಂತ. ನನ್ ಮಾತಾರ ಸ್ವಲ್ಪ ಕೇಳಿದ್ರೆ ನೀವು ನೋಡ್ರಿ, ಅದ ಪಾಪ ನಮಗ್ ಸುತ್ಕೊಂಡೈತಿ. ಅದೇ ಕರ್ಮ ಬಿಡ್ಲಾರ್ದೆ ಕಾಡ ಆತೈತಿ. ಕೊರವಂಜಿ, ನಾವ್ ಮಾಡಿದ್ದು ತಪ್ಪಾಗೈತವ. ನನ್ ಗಂಡ ಮಾಡಿದ್ದು ತಪ್ಪ. ಇದಕ್ಕ ಪರಿಹಾರ ಅನ್ನೋದಿಲ್ಲನ? ಪರಿಹಾರ ಐತಿ ಮಗನ, ಪರಿಹಾರ ಯಾಕಿಲ್ಲಂತಿ? ನೋಡು, ಆ ಮುದುಕಿ ನಿನ್ನ ಬಾಗಲ್ದಾಗ ಸೀರೆ ಕುಬಸ ಹೋಗೋದು ಹೋಗಿತ್ತ. ಅದನ್ನ ಎಡಗಾಲಿಲ್ಲ ಒದಕೊತ್ ಹಾದಿ. ಆ ಸೀರೆ ಎಲ್ಲೈತಿ? ರೀ, ಆ ಮುದುಕಿ ಸೀರೆ ಕುಬ್ಸ ಎಲ್ಲಿಟ್ಟಿರಿ? ಸಾವಿತ್ರಿ, ನನಗ ಈಗ ನೆನಪಾತ. ಒಂದು ಹೊಲಸ ಮುದುಕಿ ಬಂದಿತ್ತ. ಎಲ್ಲಾ ಹೊಲಸ್ ತರ ಆತತ್ತ. ಅರಿಬಿ ನಮ್ಮ ಮನಿ ಮುಂದೆ ಬಿದ್ದಿದ್ದು. ಅವ್ನ ವಾಸನೆ ನೋಡಿ ನನಗೆ ವಾಂತಿ ಬಂದಂಗ ಆತ. ಅದಕ್ಕ ಅವನ ಕೈಯಲ್ಲಿ ಮುಟ್ಲಾರ್ದ ಎಡಗಲೆ ಒದ್ಕೊತ ಹೋಗಿ ತಿಪ್ಪ ಹೋಗೋದು ಬಂದಾನೆ. ತಾಯಿ, ಅವು ಒಂದ್ ಕಡೆ ಅದಾವು. ಮುಂದೇನ್ ಮಾಡ್ಬೇಕವ? ಹೇಳುವ ತಾಯಿ, ಹೇಳು. ನನ್ ತಪ್ಪಾತ್ವಾ, ಹೇಳು. ಮುಂದೇನ್ ಮಾಡ್ಬೇಕ? ಮುಂದ ಆ ಸೀರೆ ಕುಬಸ ತಗೊಂಡ್ ಬಂದ ಸ್ವಚ್ಛ ಹಿಂಗ್ ಹೋಗೋದ್ ಹಾಕ್ಬೇಕ. ಅಂದಾಗ ನಿಮ್ಮ ಪಾಪ ಪರಿಹಾರ ಆಕೈತಿ. ಆಯ್ತವಾ ತಾಯಿ, ನಾ ಮೊದಲು ಹೋಗಿ ಸ್ವಚ್ಛ ಹಂಗೆ ಹೊಕೊಂಡ್ ಬರ್ತೀನವ. ನನ್ನ ಪಾಪ ಪರಿಹಾರ ಆದ್ರೆ ಅಷ್ಟೇ ಸಾಕುವ ತಾಯಿ, ಅಷ್ಟೇ ಸಾಕುವ, ಅಷ್ಟೇ ಸಾಕು. ಜೈ ಕೊರವಂಜಿ, ಜೈ ಹುಲಿಗೆಮ್ಮ. ರೀ, ಹೋರಿ, ಅವು ಎಲ್ಲಿಟ್ಟಿರಿ ನೋಡ್ರಿ, ಸ್ವಚ್ಛಗೆ ಒಕ್ಕೊಂಬರ್ರಿ. ಆಯ್ತು ಸಾವಿತ್ರಿ, ನಾ ಈಗಿಂದಾಗ ಹೋಗಿ ಅದ ಎಲ್ಲಿ ಒದೈನಿ ಎಲ್ಲಿ ಹೋಗದಲ್ಲ ನನಗೆ ಗೊತ್ತೈತೆ. ಅದನ್ನ ಹುಡುಕಿ ಸ್ವಚ್ಛ ಹೊಕ್ಕೊಂಡ್ ಬರ್ತಾನ. ನನ್ನ ಪಾಪ ಪರಿಹಾರ ಆದ್ರೆ ಅಷ್ಟೇ ಸಾಕು. ಉದೋ ಹುಲಿಗೆಮ್ಮ, ಹೋಗ ಮಗನ. ಆಯ್ತಾಯಿ, ಹೋಗಿ ಬರ್ತೀನಿ.
ಅಲ್ಲ ನಾ ಇಷ್ಟ ಸಾಬೂನ್ ಪುಡಿ ಹಾಕಿ ಸಾಬನ ಹಚ್ಚಿ ಆ ಬ್ರಸ್ಲೆ ಹಚ್ಚಿ ತಿಕ್ಕಿರೂ ಇದ್ರಾಗ ಹೊಲಸು ಹೋಗೋತು ವಾಸನೆನೂ ಹೋಗುತ್ತೆ ಇನ್ನ ಹೆಂಗಾರ ಹೋಗಿದೆ ನೀರು ಇಷ್ಟ ಸ್ವಚ್ಛ ಐತಿ ಎಲ್ಲ ಬಡ್ಕೊಂಡು ಹೋಗಿದ್ರು ಸ್ವಚ್ಛ ಆಗುತ್ತೆ ನಾ ಇನ್ನೇನು ಮಾಡಲಿ ನನಗೆ ಒಂದು ತಿಳಿವಾತಾಗೈತಿ ಹಾಂ ಅಂದಂಗ ಇದನ್ನ ಹೋಗಿ ಕೊರವಂಜಿಗೆ ಕೇರ್ ಆತ ಯಾಕೆ ಹೋಗಿ ಕೇಳ್ತಾನೆ ಇದಕ್ಕೆ ಒಂದು ರೂಪಾಯಿ ಹೇಳ್ಬೋದು. ಹುಲಿಗೆಮ್ಮ ಅವ್ವ ಹುಲಿಗೆಮ್ಮ ರೀ ಒಕ್ಕೊಂಬಂದ್ರಿ ಸಾವಿತ್ರಿ ಎಷ್ಟು ಹೋಗಿದ್ರು ವಾಸನ ಹೋಗುವತ್ತ ಇದ್ರಾಗಿಂದ ಹೊಲಸು ಹೋಗುವತ್ತ 4 ಸಲ ಅಲ್ವಾ ತಾಯಿ 10 ಸಲ ಹೋಗಿದ್ರು ಹೋಗುವತ್ವಾ ತಾಯಿ ನನಗೆ ಏನು ಮುಂದೆ ತಿಳಿವತ್ವಾ ತಾಯಿ ಇದೇನಾಗೈತೆ ಅನ್ನೋದು ನೆಟ್ ಬಿಡಿಸಿಲ್ವಾ ತಾಯಿ ನೀ ಹೇಳ್ದಂಗ ಹೋಗಿ ಆ ತಿಪ್ಪಾಗಿನ ಹುಡುಕ್ ತಂದು ಎಲ್ಲಾ ಒಕ್ಕೊಂಡು ಮನ್ಕರೆ ಆದ್ರ ಇಡಾತಕ ಇದ್ರಲ್ಲಿ ಹೊಲಸು ಹೋಗುವತ್ವಾ ಇದು ನನ್ಗೆ ತಿಳಿಸಿ ಹೋಗುವ ತಾಯಿ ಇದು ನನಗೆ ಏನು ಅನ್ನೋದ ತಿಳಿಯುವ ತಾಯಿ ಹೇಳುವ ತಾಯಿ. ಏನ್ರಿ ಇದು ವಿಚಿತ್ರ ಎಲ್ಲ ಸಾಬೂನೆಲ್ಲ ಹಚ್ಚಿ ತೊಳೆದ್ರೂ ಹೋಲಿಲ್ಲ ಕೊರ್ವಂಜಿ ಏನವ ಇದು ನನಗಂತೂ ಒಂದು ತಿಳಿಯವಲ್ದ ನಾವಿಬ್ರು ನಿನ್ನ ನಂಬೀವಿ ಅದು ಸ್ವಚ್ಛ ಆಗ್ಬೇಕಂದ್ರ ನಾವ್ ಏನ್ ಮಾಡ್ಬೇಕ ಅದನ್ನರೇ ನಮಗ್ ತಿಳಿಸಿ ಹೇಳ. ನೋಡ್ ಮಗನ ನಾ ಒಂದ್ ಮಾತು ಹೇಳ್ತೇನೆ ನೀ ಪಾಲಿಸ್ತೇನ ತಾಯಿ ನೀ ಏನ್ ಹೇಳಿದ್ರು ನಾ ಪಾಲಿಸ್ತಲ್ವಾ ನನ್ನ ಪಾಪ ಪರಿಹಾರ ಆದ್ರೆ ಅಷ್ಟೇ ಸಾಕುವ ತಾಯಿ. ಹೌದು ಕೊರವಂಜಿ ಯಾಕಂದ್ರ ನಮ್ ಕಡೆಯಿಂದ ಮೊದ್ಲ ತಪ್ಪಾಗೈತಿ ಈಗ ನೀ ಏನ್ ಹೇಳ್ತಲ ನಾವ್ ಅದನ್ನ ಮಾಡ್ತೀವಿ ಹೇಳುವ ನಾವ್ ಏನ್ ಮಾಡ್ಬೇಕು ಹೇಳು. ಹೇಳುವ ತಾಯಿ ಹೇಳು. ಹುಲಿಗೆಮ್ಮ ಏನ್ ಮಾಡ್ಬೇಕಂದ್ರ ನಿನ್ ಹೆಂಡತಿ ರುಂಡ ಕಡದ ರಕ್ತನ್ಯಾಗ ಸೀರೆ ತೊಳಿಬೇಕ ಅಂದಾಗ ಕಲಿ ಹೊಕ್ಕೈತಿ ಆಗ ನಿನಗ ಪಾಪ ಪರಿಹಾರ ಆಕೈತಿ. ರೀ ನಮ್ ಕಡೆಯಿಂದ ತಪ್ಪಾಗೈತ್ರಿ ಮಾಡಬಾರ್ದು ಪಾಪ ಎಲ್ಲ ಮಾಡಿವಿ ನಾವು ಗಂಡನ ಪಾಪ ಒಳಗು ಪುಣ್ಯ ಒಳಗು ಹೆಂಡತಿಗೆ ಪಾಲ್ ಇರ್ತೈತೆ ಅಂತ ನೀವು ಪಾಪ ಪರಿಹಾರ ಆಗ್ಬೇಕಂದ್ರ ನನ್ನ ಬಲಿ ಕೊಡ್ಬೇಕಂತ ನಾನು ನಿಮ್ಮ ಹೆಂಡತಿಯಾಗಿ ಅದಕ್ಕೆ ರೆಡಿ ಅದೀನ್ರಿ ನನ್ನ ಬಲಿ ಕೊಟ್ಟ ನಿಮ್ಮ ಪಾಪ ಪರಿಹಾರ ಮಾಡ್ಕೋರಿ ಇಲ್ಲ ಅಂದ್ರ ನಮ್ಮ ಕುಲ ಇರೋವರೆಗೂ ಈ ಪಾಪ ಪರಿಹಾರ ಆಗೋದಿಲ್ರಿ. ಸಾವಿತ್ರಿ ನೀ ಹೇಳೋದು ಕರೆನೇ ಯಾಕಂದ್ರ ನಾ ಮಾಡಿದ ತಪ್ಪ ಇಡೀ ಗುರುಕಾಲ ಅನ್ಕೊತೈತೆ ಈ ಪಾಪ ಇಲ್ಲಿಗೆ ಮುಗಿಬೇಕ ಆಯ್ತು ತಾಯಿ ನೀ ಹೇಳಿದಂಗ ನಾನು ನೀತಿ ರಕ್ತದಿಂದ ಇದನ್ನ ತೊಳ್ಕೊಂಬರ್ತವ ಆಗ ನನ್ನ ಪಾಪ ಪರಿಹಾರ ಮಾಡುವ. ಹಾ ಮೊದಲು ಹೋಗಿ ಆ ಕೆಲಸ ಮಾಡ್ಕೊಂಡ್ ಬಾ ಹೇಳ. ಆಯ್ತು ನೀ ಎಂತ ದೇವತೆ ನನ್ನ ಪಾಲಿನ ದೇವತೆ ಅಂದ್ರೂ ತಪ್ಪಲ್ಲ ನನಗೋಸ್ಕರ ನಿನ್ನ ಜೀವನ ಕೊಡಕ್ ರೆಡಿ ಆಗಲ್ಲ ಸಾವಿತ್ರಿ. ನಾ ಮಹಾಪಾಪಿ ಸಾವಿತ್ರಿ. ರೀ ಅಳ್ಬ್ಯಾಡ್ರಿ ನಿಮ್ ಕಣ್ಣ ನೀರ ನಂಗ್ ನೋಡಕ್ ಆಗುದಿಲ್ಲ ಅಳುವಂತದ್ ಏನಾಗೈತ್ರಿ ನಾ ನಿಮ್ ಜೋಡಿ ಇಲ್ಲ ಅಂದ್ರೆ ಏನ ನಿಮ್ ಮನಸ್ನಾಗರ ಇರ್ತೀನಲ್ಲ ಹೆಂಟ್ ಅನ್ಸ್ಕೊಂಡಕ್ಕಿ ಬರೇ ಖುಷಿ ಆಗಿರುವಾಗ ಒಳ್ಳೆ ಕಾಲೊಳಗ ಜೋಡಿ ಇದ್ರಲ್ರಿ ಗಂಡನ ಕೆಟ್ಟ ಕಾಲೊಳಗೂ ಜೋಡಿ ಇರ್ಬೇಕ. ನೀವು ಪಾಪ ಮಾಡಿರಂದ್ರ ಆ ಪರಿಹಾರ ನನ್ನಿಂದ ಆಗ್ತೈತಿ ಅಂದ್ರ ಆ ಅವಕಾಶ ನಾ ಬಿಡುದಿಲ್ರಿ. ನೋಡ್ರಿ ನೀವು ನಮ್ ಮುಂದಿನ ಕುಲದ ಪೀಳಿಗೆಗಳು ಎಲ್ಲ ಆರಾಮ್ ಇರ್ಬೇಕಂದ್ರ ನೀವ್ ಈ ಕೆಲಸ ಮಾಡಬೇಕ. ಮುಂದಿನ ಜನ್ಮ ಅನ್ನೋದಿದ್ರ ನಿಮ್ ಹೆಂಡತಿಗೆ ಹುಟ್ಟಿ ಬರ್ತೀನಿ. ಸಾವಿತ್ರಿ
ನನ್ನ ತಾಯಿ ಹೇಳ್ದಂಗ ಇದ್ರಾಗ ವಾಸನೂ ಇಲ್ಲ ಹೊಲಸು ಕಲಿನೂ ಇಲ್ಲ. ಅರಿಬಿ ಫುಲ್ ಸ್ವಚ್ಛ ಆಗೈತಿ. ಇನ್ನು ಆ ತಾಯಿ ನನ್ನ ಕೊರಂಜಿ ಹೋಗಿ ಭೇಟಿಯಾಗಿ ಇನ್ನು ಮುಂದೆ ಏನು ಮಾಡತ್ತ ಆಕಿನ ಕೇಳೋಣ. ನೋಡ್ವಾ ತಾಯಿ, ನಾನು ಹೆಂಡತಿನ ಬಲಿ ಕೊಟ್ಟ ಆಕಿ ರಕ್ತದಿಂದ ಈ ಅರ್ಬಿ ಮಕ್ಕಂಬಂದರ್ವಾ. ಇದ್ರಾಗ ವಾಸು ಇಲ್ಲ, ಇದ್ರಾಗ ಕಲಿನೂ ಇಲ್ಲ. ತಗೋರ್ವಾ ತಾಯಿ, ತಗೋರ್ವಾ. ಮುಂದೆ ಏನ್ ಮಾಡ್ಬೇಕು ಅನ್ನೋದು ಹೇಳ್ವಾ ತಾಯಿ, ಹೇಳು. ಕಲ್ಲಿನೂ ಹೋಗೈತಿ, ಹೊಲಸು ಹೋಗೈತಿ ನೋಡಪ್ಪ. ಇನ್ನಟ ಸುಡು ಸುಡು ನೀರು ಕಾಸು ಜಳಕ ಮಾಡ್ತಾನ. ಜಳಕ ಮಾಡಿ ಊಟ ಮಾಡ್ಕೊಂಡ ನಿನ್ಗೆ ಆಶೀರ್ವಾದ ಮಾಡ್ತಾನೆ. ನೋಡ್ವಾ ತಾಯಿ, ನಿನಗೆ ಊಟಕ್ಕೆ ಹಾಕ್ಬೇಕಾದ್ರ ನಮ್ಮ ಮನ್ಯಾಗ ಒಂದು ಅನ್ನದಾಗಳಿಲ್ಲ, ಮಾಡಿ ಕೊಡಾಕಾಗಲ್ಲ, ಹೇಳ್ತಿರೂ ಇಲ್ಲ. ಯಾಕಂದ್ರೆ ಆಕೆ ರಕ್ತದಾಗಡ ಈ ಅರ್ಬಿ ತೊಗೊಂಬಂದಾರ ತಾಯಿ. ಇನ್ನು ಅಡಿಗೆ ಮಾಡಿಕೊಡಂದ್ರೆ ನಾ ಹೆಂಗೆ ಮಾಡಿಕೊಡ್ವಾ ತಾಯಿ? ನಾನಿನ್ನ ಏನಾರ ಪರೀಕ್ಷೆ ಮಾಡತ್ತಿದೇವಾ? ನಾನಿನ್ನ ಏನಾರ ಪರೀಕ್ಷೆ ಮಾಡತ್ತಿದೇವಾ ತಾಯಿ? ಏನಂತಪ್ಪ, ನನಗೆ ಅಡಿಗೆ ಮಾಡಿ ಹಾಕಕ್ಕ ನಿನ್ನ ಮನ್ಯಾಗ ಅನ್ನಿಲ್ಲ? ಅನ್ನನ ಬೇಕಂತ ಕೇಳಿನ ನಿನಗೆ? ಯಾಕ ಮನ್ಯಾಗ ನೀನು ಹೆಂತಿನ ಕಡ್ದಿಲ್ಲ? ಅಕ್ಕಿ ಮೌಸತ್ತಲ್ಲ, ಅದನ್ನ ಪಲ್ಯ ಮಾಡಿ ಹಾಕ, ಅದನ್ನ ಹೊಟ್ಟೆ ತುಂಬ ತಿಂದು ಹೋಗ್ತೀನಿ. ಅವ್ವ ತಾಯಿ, ಇದ ಕೈಯಾರಲ್ಲಿ ಹೆತ್ತಿಗೆ ತಾಳಿ ಕಟ್ಟಿದ್ವಿ, ಆಕಿನ ಇದ ಕೈಲೇ ಕೊಂದಾನಿ. ಈಗ ಆಕೆ ಮಾಂಸಾಲೆಲ್ಲ ಅಡಿಗೆ ಮಾಡಿ ಕೊಡಂದ್ರೆ ಇದೇನ್ ಪರೀಕ್ಷೆ ಬರತ್ತೀವ? ಆಯ್ತು, ನೀ ಹೇಳಿದಂಗ ಇದೊಂದು ಪರೀಕ್ಷೆ ಆಗೇ ಹೋಗ್ಲಿ. ಆದ್ರ ನನ್ನ ಪಾಪ ಮಾತ್ರ ಪರಿಹಾರ ಮಾಡ್ಬೇಕು ತಾಯಿ, ಪರಿಹಾರ ಮಾಡಬೇಕು. ಆಯ್ತು ತಾಯಿ, ನೀ ಹೇಳಿದಾಗ ತಗೊಂಡ್ಬರ್ತೀನಿ. ಇದೀಗ ಎಷ್ಟು ಕಷ್ಟ ಆಗಾಕತ್ತೈತಲ್ಲ, ನನಗೂ ಅರ್ಥ ಆಕೈತಿ. ಆದ್ರ ನೀನು ಬಾಗಿಲಿಗೆ ಬಂದವ್ರಿಗೆ ನೀನು ಎಷ್ಟು ಕಷ್ಟ ಕೊಟ್ಟಿದ್ದನ್ ಗೊತ್ತೈತಿನ? ಬಾ ಮಗನ ಬಾ. ಈ ಸಿರಿ ಎಡಗಲೆಲ್ಲ ಒದ್ದಿದ್ದಿಲ್ಲ, ಅದಕ್ಕೆ ನಿನ್ನ ಕೈಯಿಂದ ಇದನ್ನ ಸ್ವಚ್ಛ ಮಾಡಿಸಿನಿ. ಇವತ್ತು ಹೊಟ್ಟೆ ತುಂಬ ಊಟ ಮಾಡೇ ಹೋಗ್ತೀನಿ. ಬಾ ಮಗನ. ತಗೋರ್ವಾ ತಾಯಿ, ತಗೋ. ಅಲ್ಲಪ್ಪ, ಈ ರೀತಿ ಅಳ್ಕೋತ ಕರ್ಕೋತ ಮಾಡಿದ್ರ ನಾ ಊಟ ಮಾಡಂಗಿಲ್ಲ. ನೀನು ನಕ್ಕೋತ್ ಕೊಡ್ಬೇಕು ನನಗ. ಹಿಂಗೆಲ್ಲ ಮಾಡಿದ್ರ ಯಾರು ಊಟ ಮಾಡ್ತಾರ? ಹಾ, ಖುಷಿಯಿಂದ ನಕ್ಕೋತ್ ನನ್ನ ಕೈಯಾಗ ಕೊಡ, ಅಂದ್ರ ಊಟ ಮಾಡ್ತಾನ, ಇಲ್ದ್ರ ಹೊರಟು ಹೋಗ್ಬಿಡ್ತಾನ. ಬೇಡವಾ ತಾಯಿ, ಬೇಡ, ನಾನು ನಕ್ಕೋತನ ಕೊಡ್ತೇನೆ. ಹಾ, ಹಿಂಗ ಆಕಿ ಒಬ್ಬಾಕಿ ಯಾವಾಗ ಕೊರಂಜಿ ಬಂದಾಳಂತೂ ನೀತಿ ನಮ್ ಕೊಡೋದ್ ಕಿಸಿದ ಅಡ್ಗೆ ಮಾಡಿ ಕೊಡಂತಾಳಂತ. ಹೌದು, ಅದ ನಾನು ಅದನ್ನ ಕೇಳತ್ತನ, ಹೊಸದ ಕೇಳಿನಿ. ಅದನ್ನ ಕರ್ವಂಜಿ ಅದು ಯಾವ್ದು ಕಡದ ಎಣ್ಣೆನ ಹೆಂಗ ಏನೋ ಕೇಳಿ. ಸುನೀಲ, ಏನು ಆ ದೇವ್ರ ಮಹಿಮಾನು ಉಪ್ಪು ಅಲ್ಲಿ ಹುಡಲಿ ಕೈಯಾಗ ತಾಟ ಹಿಡ್ದಾಳ್ತಿ. ದೇವಿ 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 ಮಹಿಮಾ ಆತು, ಏನತ್ತು ನೋಡುನು ಬಾ. ಮಟನ್ ತಾಟ ಹಿಡ್ದಾರು ಹೆಣ್ಮಗಳದ ಇರ್ಬೇಕಿದೆ. ಹೆಣ್ಮಗಳದನು ಇದು. ಓ, ಎಂತ ಕೊರವಂಜಿ ವಾಣಿ. ಹಾ, ಅವ್ನು ಹೇತಿನ ಕಡದ ಕಿಸಿಂದ ನನಗೆ ಊಟಕ್ಕೆ ಬಡಸಂದ್ರ ಯಾರ ಕೈಲಿಂದ ಸಾಧ್ಯ ಆಕತಿ? ಅವ್ನು ಮಾಡಿ ಕೊಟ್ಟಾನಂದ್ರೆ ಹೆಚ್ಚಿಂದ. ಇಂಥ ದಗದೇನು ಯಾರ ಕೈಲಿಂದ ಸಾಧ್ಯ ಇಲ್ವಾ? ಅಲ್ಲೋ, ನಿನಗರೆ ತಿಳಿದಿತ್ಲೋ, ಕಟ್ಕೊಂಡ ಹೆಂತಿನ ಕಡದ ಊಟ ಕೊಟ್ಟೆ ಅಲ್ಲಿ ತಿಳಿದಿತ್ತಿಲ್ಲ, ಬುದ್ಧಿ ಐತಿಲ್ಲ ಅಂತ ತಿಳಿಯಾಗ ಹೆಂಗ್ ವಿಚಾರ ಮಾಡ್ತಿ? ಮುಗಿತನ್ರಪ್ಪ ನಿಮ್ದೆಲ್ಲ. ಇದು ಅವನ್ ಹೆಂಡತಿ ಮಾಂಸ.
ಶಬಾಷ್ ಭಕ್ತ, ನಿನ್ನ ಭಕ್ತಿಗೆ ನಾ ಮೆಚ್ಚೇನಿ. ನಿನಗೆ ಏನು ವರ ಬೇಕಲ್ಲ? ಬೇಡ, ಯಾಕಂದ್ರ 3 ವರ ಕೊಡ್ತೇನೆ. ಭಕ್ತಿಯಿಂದ ಬೇಡ್ಕೋ, ಕೊಡ್ತೀನಿ ಮಗನ. ಹೇಳ, ಏನ್ ಬೇಕ? ತಾಯಿ ಏನು ಮಾ ನಿನ್ನ ಮಹಿಮೆ ನನಗೊಂದು ತಿಳಿವ. ನಾನು ಹೇತಿ ಮಾಂಸದಾಗ ಅಡಿಗೆ ಮಾಡಿ ಕೊಡತ್ತಂದೆ, ಆದ್ರೆ ಅದ ಮಾಂಸ ಹಿಂಗೆ ಹಾರಿಸಿ ಹೂ ಮಾಡಿ ಹೋಗಿದ್ವ. ಈಗ ನನಗೆ ವರ ಕೇಳತ್ತಲಾಗ್ತದೆ. ನನಗೇನು ಬೇಡವ, ನನ್ನ ಹೇತಿ ನನಗೆ ವಾಪಸ್ ಕೊಟ್ಟುವ ತಾಯಿ. ನನ್ನ ಹೇತಿ ನನಗೆ ವಾಪಸ್ ಕೊಡುವ ತಾಯಿ, ವಾಪಸ್ ಕೊಡುವ. ಆಯ್ತು ಮಗನ, ತಥಾಸ್ತು. ಸಾವಿತ್ರಿ ತಾಯಿ, ತಪ್ಪಾತವಾ ತಾಯಿ, ತಪ್ಪಾತು. ನಿನ್ನ ಮ್ಯಾಲ ಹಿಂದೆ ಅದಕ್ಕೆ ನಮ್ಗೆ ಕ್ಷಮಿಸ್ಬಿಡಿವವ್ವ. ನಂದು ತಪ್ಪಾತ್ಯವ. ನೋಡು ಮಗನ, ನೀ ಕೇಳಿದ್ದು ಕೊಟ್ಟನೆ, ನಿನ್ನ ಹೆಂಡತಿನ ವಾಪಸ್ ಕೊಟ್ಟನೆ. ಇನ್ನು 2ನೇ ವರ ಏನ್ ಬೇಕಲ್ಲ ಕೇಳ, ಬೇಕಾದ್ ಕೇಳ, ನಾ ಕೊಡ್ತೇನೆ ಅದನ್ನ. ಕೇಳ ಮಗನ. ನೋಡವ ತಾಯಿ, ನನಗೆ ಈ ಸಾವುಕಾರಕ್ಕೆ ದುಡ್ಡ ರೊಕ್ಕ ರೂಪಾಯಿ ಬತ್ತಂದ್ರೆ ನನಗೆ ಮತ್ತೆ ಸೊತ್ತು ಬರ್ತೈತಿ. ನೋಡುವ ತಾಯಿ, ನಾವು ಕೇಳ್ಕೊತ ನಿನಗೆ ನಮ್ಮ ಇಡೀ ಸೇರೋವರೆಗೂ ನಾವು ಹಿಂಗೆ ಬರ್ತಂದಾಗ ಇರ್ತೀವಿ. ನನಗೆ ಭಾಳ ಏನು ಬೇಡ, ಒಂದು ಕಲ್ಲ ನೀರ ಅಟ್ಟ ದೀಪಾಲಿಸುವ, ಎಲ್ಲಾರು ಬಟ್ಟೆ ತೊಳೆದ ನಾವು ಹೊಟ್ಟೆ ತುಂಬಿಸ್ಕೊಂಡ ಆರಾಮಿರ್ತಾನವ ತಾಯಿ. ನನಗೆ ಇದನ್ನ ಕೊಡುವ, ಇದನ್ನ ಆಶೀರ್ವಾದ ಮಾಡುವ ತಾಯಿ, ಇದನ್ನ ಆಶೀರ್ವಾದ ಮಾಡ. ಆಯ್ತು ಮಗನ, ತಥಾಸ್ತು. ಮುಂದಿನ ವಾರ ಏನು ಬೇಕು ಕೇಳು, ಅದನ್ನು ಕೊಡ್ತೀನಿ. ನೋಡುವ ತಾಯಿ, ಪ್ರತಿ ವರ್ಷ ಜಾತ್ರೆಯಾಗ ಕುಂಭ ಹೊಂಟಾಗ ತೇರಿನ ಮುಂದೆ ಮಡಿ ಬಟ್ಟೆ ಹಾಸೋದು ನನಗೆ ಇರ್ಲವ ತಾಯಿ, ನನಗೆ ಇರ್ಲಿ. ತಾಯಿ, ನಮ್ಮ ಮನೆಯವ್ರು ಮಾಡಿದ್ದು ತಪ್ಪೆಲ್ಲ ಕ್ಷಮಿಸಿ ನಮ್ಮ ಮತ್ತೆ 3 ವರ ಕೊಟ್ಟಿ ನಮಗ ಆಶೀರ್ವಾದ ಮಾಡವ.